us start the journey of marketing yourself. What is marketing? Marketing ಅಂದ್ರೆ ಏನು? ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ನೀವು ಉತ್ತರ ಕೊಡಬಹುದು ಅಥವಾ ನೀವು ಅನ್ಮ್ಯೂಟ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಹೇಳ್ಬೋದು, ವಿಚ್ ಎವರ್ ವೇ ಯು ಫೀಲ್ ಕಂಫರ್ಟಬಲ್. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಚಾಟ್ ಬಾಕ್ಸ್ ಅನ್ನ ಓಕೆ. ಮಾರ್ಕೆಟಿಂಗ್ ಯುವರ್ ಸೆಲ್ಫ್ ಇಸ್ ಪ್ರಮೋಷನ್. ಓಕೆ, ಅಜಯ್ ಅವರು ಹೇಳ್ತಾ ಇದ್ದಾರೆ ಮಾರ್ಕೆಟಿಂಗ್ ಅಂದ್ರೆ ಪ್ರಮೋಷನ್. ಬೇರೆಯವರು ಎಲ್ಲರೂ ಕಾಮರ್ಸ್ ಸ್ಟೂಡೆಂಟ್ ಅಲ್ಲ, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಲ್ಲಿ ಇದ್ದೀರಾ. ಮಾರ್ಕೆಟಿಂಗ್ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಸಬ್ಜೆಕ್ಟ್ ವಿಚ್ ವಿ ಆಲ್ ಲವ್. Process of buying and selling of something. Okay, fine. Veena is saying that process of buying and selling of something. Publicity. Okay. Barli in answers barli parvagilla. Don't feel one maat artha madkodu. Action of business of promoting, selling products and services. Perfect. Asha Allen madam, my colleague president, the ZVP this year. A dynamic lady, Asha Allen ma'am. ಮತ್ತೆ ಬೇರೆ ಯಾವ್ದು ವಿಚಾರ ಮಾರ್ಕೆಟಿಂಗ್ ಬಗ್ಗೆ? ಮಾರ್ಕೆಟಿಂಗ್ ಬಂದ್ರೆ ಏನು? ಅಚ್ಚಾ, ಅದನ್ನ ಬಿಡಿ. ಫಸ್ಟ್ ನಾವು ಏನ್ ಮಾಡ್ತಾ ಇದೀವಿ ಇವಾಗ? ಕಾಮರ್ಸ್ ಅಲ್ಲಿ ಇದೀವಿ. ವಿ ಲರ್ನ್ ಓನ್ಲಿ. ಮಾರ್ನಿಂಗ್ ಯು ಹ್ಯಾಡ್ ಅ ಗ್ರೇಟ್ ಟ್ರೈನರ್ ಶ್ರೀಕಾಂತ ಸರ್ as well as ಶಿವಪ್ರಸಾದ್ ಸರ್ ಟೇಕಿಂಗ್ ಬ್ಯೂಟಿಫುಲ್ ಸೆಷನ್ಸ್. ಮೋರ್ ಆಫ್ ಬಿಸ್ನೆಸ್, ಮನಿ ಮಾರ್ಕೆಟಿಂಗ್ ಅದ್ರ ಬಗ್ಗೆ ತಿಳಿಸ್ಕೊಂಡ್ರು, ಮತ್ತೆ ಇಂಡಿವಿಜುವಲ್ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಾಯ್ತು. ವಾಟ್ ಡು ಯು ಮೀನ್ ಬೈ ಬಿಸ್ನೆಸ್? ಬೇಸಿಕಲಿ it's the process of buying and selling goods and services. Okay, Shilpa Yake Yadav. ಬೇರೆ ಯಾವುದು ಹೇಳ್ಬೋದಾ? ಅಚ್ಚಾ, ವಾಟ್ ಇಸ್ ಬಿಸ್ನೆಸ್ ಅಕಾರ್ಡಿಂಗ್ ಟು ಯು? ಬಿಸ್ನೆಸ್ ಅಂದ್ರೆ ಏನು? ಬಿಸ್ನೆಸ್ ಅಂದ್ರೆ ಏನರ್ಥ? ಎವ್ರಿವನ್ ಇಸ್ selling, buying and selling of products, business promotion. ಮತ್ತೆ ಬಿಸ್ನೆಸ್ ಅಂದ್ರೆ ಏನರ್ಥ? ಪ್ಲೀಸ್ ಕಮ್ ಆನ್, ಆನ್ಸರ್ಸ್ ಕೊಡಿ ಬೇಗ ಬೇಗ. ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡಿ ಕೂಡ ಹೇಳ್ಬೋದು. ಇಫ್ ಎನಿವನ್ ಇಸ್ ಫೀಲಿಂಗ್ ಅನ್ಕಂಫರ್ಟಬಲ್ ಇನ್ ರೈಟಿಂಗ್, ನೀವು ಕನ್ನಡ, ತಮಿಳ್, ಇಂಗ್ಲಿಷ್ ಈ ಮೂರು ಭಾಷೆಯಲ್ಲಿ ಮಾತಾಡ್ಬೋದು ನನ್ನ ಹತ್ರ. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗುಡ್ಸ್ ಟು ಮೇಕ್ ಪ್ರಾಫಿಟ್ಸ್. ಓಕೆ, ಗುಡ್ ಒನ್. ದ ನೇಮ್ ಇಸ್ ಆಲ್ಸೋ ಗುಡ್, ಕಾಟನ್ ಕ್ಯಾಂಡಿ, ದ ಪರ್ಸನ್ ಹೂ ಇಸ್ ಆನ್ಸರ್ಡ್. ಎಸ್ ಫ್ರೆಂಡ್ಸ್, ಲೆಟ್ ಇಟ್ ಬಿ ಮೋರ್ ಇಂಟರಾಕ್ಟಿವ್. ಅರ್ಥ ಆಗ್ತಾ ಇದೆಯಲ್ಲ ಎಲ್ರಿಗೂ? Buying, business is creating market for my expertise. Okay, business is an organization where people work together. Okay, occupation, fine. So friends, business ಬಗ್ಗೆ ನಾನು ಮಾತಾಡಬೇಕಾಗಿದ್ರೆ, business is very simple terminology. To sell, it's an economic activity, a person, regular activity, profession or a trade. So make it more simpler. These are all technical terms. Business is doing something, solving someone's problem. ದಯವಿಟ್ಟು ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. Solving someone's problem. ಕೆಲವು ಜನರ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗಿದ್ರೆ ಅದನ್ನ ಪ್ರಾಫಿಟಬಲ್ ಆಗಿ ಫ್ರೀ ಆಗಿ ಮಾಡಿದ್ರೆ ಜನಸೇವೆ. ಸೊ there is a small terminology which understands very clearly. Solving someone's problem in profitable is business. So ಅದೇ ತರ what is marketing yourself now? ನಾವು ನಮ್ಮನ್ನ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಕೋಬಹುದು? ನೀವೆಲ್ಲ ಕಾಮರ್ಸ್ ಸ್ಟೂಡೆಂಟು. ಇಮಿಡಿಯೇಟ್ ಆಗಿ ಟುಮಾರೋ ಇಫ್ ಯು ವಾಂಟ್ ಟು ಆಫ್ಟರ್ ಕಂಪ್ಲೀಷನ್ ಆಫ್ ಎ ಡಿಗ್ರಿ ಏನ್ ಮಾಡ್ತೀರಾ? ಮುಂದೆ MBA ಓದ್ತೀರಾ ಅಥವಾ ಏನ್ ಮಾಡ್ತೀರಾ? ಕ್ಯಾನ್ ಯು ಹ್ಯಾವ್ ಸಮ್ ಆನ್ಸರ್ಸ್? ವಾಟ್ ಈಸ್ ಯುವರ್ ಗೋಲ್ ಆಫ್ ಯುವರ್ ಲೈಫ್? ನಿಮ್ಮ ಗುರಿ, ಲೈಫ್ ಗುರಿ ಏನಂತ? So friends, few of the answers have come. Getting job, of course, yes. The biggest after now onceali now graduation ಮುಗಿಸಿದ ಮೇಲೆ ಒಂದೇ ರೀತಿ ಮನಸ್ಸಲ್ಲಿ ಇರುತ್ತೆ, ನಮಗೆ ಜಾಬ್ ಸಿಕ್ಬಿಟ್ರೆ. So do you have this placement cell in your college? ಎಲ್ಲಿ ನಿಮಗೆ ಪ್ಲೇಸ್ಮೆಂಟ್ಸ್ ಇಮಿಡಿಯೇಟ್ಲಿ ಜಾಬ್ ಪ್ರೊಫೈಲ್ ಕೊಟ್ಟರೆ ಇಮಿಡಿಯೇಟ್ಲಿ ಸಿಕ್ಬಿಡುತ್ತೆ ನಿಮಗೆ ಪ್ಲೇಸ್ಮೆಂಟ್. ಸೊ ಟೇಕಿಂಗ್ ಇಂಟರ್ವ್ಯೂಸ್ ಆ ತರ ಎಲ್ಲ. ಹ್ಯಾವ್ ಯು ಅಂಡರ್ಗಾನ್ ದಿಸ್ ಪ್ರೋಸೆಸ್? ಯಾರು ಹೋಗಿದ್ದೀರಾ ಅದ್ರ ಪ್ರೋಸೆಸ್ ಅಲ್ಲಿ? ಕಾಲೇಜ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಇದೆಯಾ? ಸೊ being the teachers and college students, all must be having a placement cell in the college where you will be giving your resumes. ಅದನ್ನ ನೋಡಿದೀರಾ ನೀವು? ದಯವಿಟ್ಟು ರೆಸ್ಯೂಮೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ
this marketing yourself andre ನಿಮ್ಮ ಕಾಲೇಜ್ ಮುಗಿದ ಮೇಲೆ ನಿಮ್ಮನ್ನ ನೀವು ಮಾರ್ಕೆಟ್ ಮಾಡಬೇಕಾಗಿದ್ರೆ the only platform is getting a job by selling yourself. Now how will you sell yourself? ಯಾಕಂದ್ರೆ ನೀವು ನಿಮ್ಮ ರೆಸ್ಯೂಮ್ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡಿಲ್ಲ ಅಂದ್ರೆ ನಿಮ್ಮ ಜಾಬ್ ಪ್ರೊಫೈಲ್ ಬಗ್ಗೆ ಅಥವಾ ನಿಮ್ಮ ಯಾವ ರೀತಿ ಜಾಬ್ ಪ್ರೊಫೈಲ್ ಗೆ ನೀವು ಅಪ್ಲೈ ಮಾಡ್ತೀರಾ ಆ ಟೈಮ್ ಅಲ್ಲಿ the interviewer or the company who is looking at your job profile or your resumes, they will not understand properly, then they will not be able to give you the job. So your job will be always be on dependent on the proper resume prepared. So today we'll be learning more how to prepare your resumes as well as interview process. Interview process will go on a brief basis, but we'll understand the resume process in a bigger way. So we'll be learning more today on resumes and interview process. This is the basic marketing and this is a door to open the biggest opportunity of the world, where you will be making yourself the best person and the best entrepreneur or the best successful person in the field of your life. So this is where how to lead your life after the college is most important. If you have not decided your goals, what you need to become, if you want to study higher studies, then you need to start preparing now. If you want to go for some other job, let it be if you want to become a chartered accountant in the future or a CS, company secretaryship, or any kind of a commerce background process, you need to start thinking on that. If you are not thinking, then you are still lacking behind something else. ನೀವು ಇವತ್ತು ನೀವು ನಿಮ್ಮ ಗುರಿಯನ್ನು ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿಲ್ಲ ಅಂದ್ರೆ ಲೈಫ್ ಅಲ್ಲಿ ಮುಂದೆ ಗುರಿ ಏನು ಸಿಗೋದಿಲ್ಲ. ಯಾಕಂದ್ರೆ ವೆನ್ ಯು ಡೋಂಟ್ ಹ್ಯಾವ್ ಅ ಪ್ರಾಪರ್ ಗೋಲ್, ಕಣ್ಣಲ್ಲಿ ಏನು ಕಾಣೋದಿಲ್ಲ ಅಂದ್ರೆ ನಿಮ್ಮ ಗುರಿ ಕಾಣೋದಿಲ್ಲ. ಸೊ ನಿಮ್ಮ ಗುರಿ ಕಾಣಬೇಕಾಗಿದ್ರೆ ದಯವಿಟ್ಟು ನಿಮ್ಮ ಗುರಿಯನ್ನು ಫಸ್ಟ್ ಇವತ್ತೇ ಪ್ಲಾನ್ ಮಾಡ್ಕೊಳ್ಳಿ. ವಾಟ್ ಯು ವಾಂಟ್ ಟು ಬಿಕಮ್ ಇನ್ ಯೋರ್ ಲೈಫ್, ಅದನ್ನ ಪ್ಲಾನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಯೋರ್ ಲೈಫ್ ವಿಲ್ ಬಿಕಮ್ ಮೋರ್ ಸ್ಮೂತ್ ಅಂಡ್ ವಿಲ್ ಬಿ ಅಚೀವಿಂಗ್ ಯೋರ್ ಸಕ್ಸಸ್. ನಿಮ್ಮ ಸಕ್ಸಸ್ ನಿಮ್ಮ ಕಾಲ ಹತ್ರ ಇರುತ್ತೆ, ನಿಮ್ಮ ಮೇಲೆ ನೀವು ಲೈಫ್ ಅಲ್ಲಿ ಹಿಂದೆ ಬರೋದು ನೋಡೋದೇ ಬೇಕಾಗಿಲ್ಲ. Only thing is you start looking at that. So once you have a goal of starting a company, then it's a different kind of an issue where you will be looking the resumes. But if you are planning to take a job, then you need to plan a good resume. So we'll start with resumes. What is resume today? It is very simple. Nimma ticket interview ge nimma resume ಚೆನ್ನಾಗಿದ್ರೆ, ನಿಮ್ಮ resume ಕರೆಕ್ಟ್ ಆಗಿದ್ರೆ ನಿಮಗೆ ಇಮಿಡಿಯೇಟ್ ಟಿಕೆಟ್ ಸಿಗುತ್ತೆ, ಇಂಟರ್ವ್ಯೂ ಕರೀತಾರೆ. ನಿಮ್ಮ ರೆಸ್ಯೂಮೆ ಅವರಿಗೆ ಇಷ್ಟ ಆಗಿಲ್ಲ, ಇಮಿಡಿಯೇಟ್ಲಿ ಸ್ಕ್ರಾಪ್ ಮಾಡ್ತಾರೆ, ಅವರು ನೋಡೋದು ಇಲ್ಲ. ಒಂದ್ ಜಾಬ್ಗೆ ಅವರಿಗೆ 50 ಇಂದ 500 ರೆಸ್ಯೂಮೆ ಸಿಗುತ್ತೆ ಡಿಪೆಂಡಿಂಗ್ ಆನ್ ದ ಜಾಬ್ ಪ್ರೊಫೈಲ್. These resumes only get clicked if it is there is an attraction in your resume. So to make it more attractive, to make it more viable, to get into interview process, we need to have a good resume. So we'll learn how to prepare resumes in a bigger way. Someone said it, the first impression iruttalla, that should be always the best. So ನಿಮ್ಮ ರೆಸ್ಯೂಮೆ ನೀವು ಪ್ರಿಪೇರ್ ಮಾಡಿದಾಗ ನಿಮ್ಮ ರೆಸ್ಯೂಮೆ ಇಂಪ್ರೆಷನ್ ಫಸ್ಟ್ ಚೆನ್ನಾಗಿರ್ಬೇಕು. ಎಲ್ಲೋ ನೀವು ಮಿಸ್ ಮಾಡಿದ್ರೆ your resume will totally change, because your first impression is the best impression. You will never get a second chance to prove yourself. ನಿಮಗೆ ಸೆಕೆಂಡ್ ಟೈಮ್ ಅವಕಾಶ ಸಿಕ್ಕೋದಿಲ್ಲ. Your resume has to be more powerful, more kind of creating an impression, and the employee feels wow. The employer will make a best impression and you will be finalized for the interview. So make sure your resume and yourself are the best to make it the first impression. What a resume is? Can anyone say me what a resume is? Resume andre eno? Chat box ಅಲ್ಲಿ ಹಾಕಿಬೇಕಾ? Okay, so what is resume? Basically, it is very simple. A resume is something which says about and enhance yourself, nothing else. Resume andre eno? Someone has answered it. Details information about academic qualifications of the person. Perfectly fine, Veena. You have said it right. It is very simple. It enhances yourself. Nimma qualities, nimma responsibilities, or nimma achievements. Yenide adu resume ali irutte. So that has to impress the employer. The person who is taking interview or the person who is trying to employ will look into your resume and profile and will understand basically. So it is basically a biodata of yourself which tells completely about what kind of a person and what benefit you can give to the company. So in short, helbekagidre, it's a more of experience, qualifications, achievements. It's a goal to capture the reader's interest. Very simple. You prepare resume. ಯಾತಕ್ಕೆ ಪ್ರಿಪೇರ್ ಮಾಡ್ತೀವಿ ರೆಸ್ಯೂಮೆ ಅಂದ್ರೆ
ನಮ್ಮ ಎಂಪ್ಲಾಯರ್ ನಮ್ಮ ರೆಸ್ಯೂಮೆ ರೀಡ್ ಮಾಡಿದಾಗ ಅವ್ನ ಇಂಟ್ರೆಸ್ಟ್ ಕ್ಯಾಪ್ಚರ್ ಮಾಡಬೇಕು. ವೆನ್ ಐ ಸೆಡ್ ದ ಫಸ್ಟ್ ಇಂಪ್ರೆಷನ್ ಶುಡ್ ಬಿ ಗುಡ್, ಇಟ್ ಹ್ಯಾಸ್ ಟು ಬಿ ಗುಡ್. ಅದನ್ನ ಮಿಸ್ ಮಾಡಿದ್ರೆ ಯು ವಿಲ್ ನಾಟ್ ಗೆಟ್ ಅ ಸೆಕೆಂಡ್ ಚಾನ್ಸ್ ಟು ಗೆಟ್ ದಸ್ ಪ್ರೋಸೆಸ್. ಮೋಸ್ಟ್ ಆಫ್ ದ ರೆಸ್ಯೂಮೆಸ್ ಓನ್ಲಿ ಗೆಟ್ 20-30 seconds of scan. ಫ್ರೆಂಡ್ಸ್, ಬಿಲೀವ್ ಮೀ, ನೀವು ಫೇಸ್ಬುಕ್ ಅಲ್ಲಿ ಇದ್ದೀರಾ, ನೀವು ಟ್ವಿಟರ್ ಅಲ್ಲಿ ಇದ್ದೀರಾ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ, ಅಥವಾ ಮೆನಿ ಆಫ್ ದ ಸೋಷಿಯಲ್ ಪ್ಲಾಟ್ಫಾರ್ಮ್ ಇದ್ದೀರಾ, ಅದ್ರಲ್ಲಿ ವಿಡಿಯೋ ಬರುತ್ತೆ, ಸುಮಾರು ಪಬ್ಲಿಕ್ ವಿಡಿಯೋ ಬರುತ್ತೆ. ಲೆಟ್ ಇಟ್ ಬಿ ಲೈಕ್ ಸೋಷಿಯಲ್ ವಿಡಿಯೋಸ್ ಆರ್ ಅಡ್ವರ್ಟೈಸ್ಮೆಂಟ್ ಏನಾದ್ರು ನೋಡಿದ್ರೆ ಇಟ್ ಟೇಕ್ಸ್ only 3 seconds to capture the attention of the person who is looking at the video. ನಿಮ್ಮ ವಿಡಿಯೋ ನೀವು ಕ್ಯಾಪ್ಚರ್ ಮಾಡಿಲ್ಲ ಅಂದ್ರೆ, ನಿಮ್ಮ ವಿಡಿಯೋ ನೀವು to capture the interest of the person who is looking at the video. ಅವರು ನೀವು 2-3 minutes ಅವರಿಗೆ ಇಂಪ್ರೆಸ್ ಮಾಡಿಲ್ಲ ಅಂದ್ರೆ ಟೋಟಲಿ the video is flop. ಅವ್ನು ನೋಡಲ್ಲ ಮುಂದಕ್ಕೆ. ಅದೇ ತರ ನಮ್ಮ ರೆಸ್ಯೂಮೆ ಸ್ಕ್ಯಾನ್ 20 ಸೆಕೆಂಡ್ ಅಥವಾ 30 ಸೆಕೆಂಡ್ ಅಲ್ಲಿ ಯಾರು ಎಂಪ್ಲಾಯರ್ ನೋಡ್ತಾರಲ್ಲ ಅಷ್ಟಕ್ಕೆ ಸ್ಕ್ಯಾನ್ ಮಾಡ್ತಾನೆ, ಅಷ್ಟರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು. ಸೊ ಆ ತರ ಕ್ವಾಲಿಟಿ ರೆಸ್ಯೂಮೆ ನಾವು ಪ್ರಿಪೇರ್ ಮಾಡಬೇಕು. ಇಫ್ ಯು ಡೋಂಟ್ ಪ್ರಿಪೇರ್ ಅ ಕ್ವಾಲಿಟಿ ರೆಸ್ಯೂಮೆ, then 100% the person will not be interested in looking at your profile. It is just like a mirror. Satish says it is just like a mirror which will reflect our skills, abilities and other informations of personal. Very perfect, Satish, you have said it right. It is only enhancing yourself, the way you look, the way you make it yourself in a better way, that is important when you have the resume. So next, resume ಮುಂದೆ ಹೋಗೋಣ. It is must have enough impact. Adha ನಾನು ಹೇಳಿದಲ್ಲ, ನಾವು ವೆರಿ ಸಿಂಪಲ್ ಅಂದ್ರೆ it should impact and grab the attention of the employer. ನಿಮ್ಮ ಎಂಪ್ಲಾಯರ್ ಅವರು ರೆಸ್ಯೂಮೆ ನೋಡಿದ ತಕ್ಷಣ ನಿಮ್ಮ ರೆಸ್ಯೂಮೆ ಬಗ್ಗೆ ಅಟೆನ್ಷನ್ ಬರಬೇಕು. They should learn and understand that this is wow, this is the best resume I have seen. ಇವನಿಗೆ ಇಂಟರ್ವ್ಯೂ ಕರಿಬೇಕು ಅಂತ ಅವರಿಗೆ ಆಸಕ್ತಿ ಇರಬೇಕು. So that is where you stand strong. ನಿಮ್ಮ ರೆಸ್ಯೂಮೆ ಅಟ್ರಾಕ್ಟ್ ಮಾಡ್ಲೇಬೇಕು. ಏನ್ ಮಾಡ್ಬೇಕಂದ್ರೆ, ಬಟ್ ಅದ್ರ ಮುಂಚೆ ನಮ್ಮ ಎಂಪ್ಲಾಯರ್ ನಮ್ಮ ಬಗ್ಗೆ ಏನ್ ತಿಳ್ಕೊಂತಾನೆ, ಅವ್ರಿಗೆ ಏನು ಬೇಕು ಅಂತ ಅರ್ಥ ಮಾಡ್ಕೊಂತಾನೆ. ಬಿಕಾಸ್ ಒಂದ್ ಕಂಪ್ನಿ ರನ್ ಮಾಡ್ಬೇಕಾಗಿದ್ರೆ ಎಂಪ್ಲಾಯರ್ ಗೆ ತುಂಬಾ ಆಸಕ್ತಿ ಇರುತ್ತೆ, ಅವನದು ಸ್ವಂತ ಇಷ್ಟಗಳಿರುತ್ತೆ. ಸೊ ಯಾವ ರೀತಿ ಅವನು ಪೂರೈಸಬೇಕು ಅಂದ್ರೆ, ನಿಮ್ಮನ್ನ ಕೆಲ್ಸಕ್ಕೆ ಕರೆದು ಬಿಟ್ಟು ಅವ್ರ ಕಂಪ್ನಿಗೆ ಏನ್ ಬೆನಿಫಿಟ್ ಆಗ್ಬೋದು, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಂಪ್ಲಾಯರ್ ಏನ್ ತಿಳ್ಕೊಂತಾನೆ, ಎಂಪ್ಲಾಯರ್ಗೆ ನಿಮ್ ಕಡೆಯಿಂದ ಏನ್ ಬೇಕಾಗಿದೆ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಫ್ಯೂ ಕ್ವಶನ್ಸ್, ಈ ಕ್ವಶನ್ಸ್ ನೀವು ರೆಸ್ಯೂಮೆ ಪ್ರಿಪೇರ್ ಮಾಡ್ತಿರಲ್ಲ ಅವಾಗ ಜಸ್ಟ್ ನೀವು ತಲೆಯಲ್ಲಿ ಹಾಕಿ ಏನ್ ಕೇಳ್ತಾರೆ ಎಂಪ್ಲಾಯರ್, ವಾಟ್ ಕ್ಯಾನ್ ಯು ಡೂ ಫಾರ್ ಮೀ. ನಿಮ್ಮ ಎಂಪ್ಲಾಯರ್ ಕೇಳ್ತಾ ಇದ್ದಾರೆ ನಿಮಗೆ, ನೀವು ನನಗೆ ಏನ್ ಮಾಡಬಹುದು ಅಂದ್ರೆ ನಮ್ಮ ಕಂಪನಿಗೆ ಏನ್ ಬೆನಿಫಿಟ್ ತರಬಹುದು. ಹೌ ಕ್ಯಾನ್ ಯು ಇಂಪ್ರೂವ್ ಮೈ ಆಪರೇಷನ್ಸ್. ವೆರಿ ಸಿಂಪಲ್. ನಮ್ಮ ಕಂಪನಿ ಡೈಲಿ ವರ್ಕಿಂಗ್ ಸ್ಟೈಲ್ ಅಥವಾ ಕಂಪನಿ ಎನ್ಹಾನ್ಸ್ ಆಗ್ಬೇಕು ಪ್ರಾಫಿಟಬಿಲಿಟಿ ಅಲ್ಲಿ, ಆಪರೇಷನ್ಸ್ ಅಲ್ಲಿ ನೀವೇನ್ ಸಪೋರ್ಟ್ ಮಾಡಬಹುದು, ಅದನ್ನ ಬೆಟರ್ ಯಾವ ತರ ಮಾಡಬಹುದು, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಸ್ ಕ್ಯಾನ್ ಯು ಮೇಕ್ ಮನಿ ಟು ಮೀ. ಆಬ್ವಿಯಸ್ಲಿ ಯಾವುದೇ ಕಂಪನಿ ಯಾವುದೇ ಬಿಸ್ನೆಸ್ ಇದ್ರೆ ಇಟ್ ಇಸ್ ಆಲ್ವೇಸ್ ಪ್ರಾಫಿಟಬಲಿ. ವೆನ್ ಐ ಸೆಡ್ to solve someone's problem into profitable is business. So the business starts with money and ends with money. Money illa andre yavada karanakku business illa adu. So company employer onde tilkontaane, naan ninige ಕೆಲಸ ಕೊಟ್ಟ ಮೇಲೆ ನೀನು ನನ್ನ ಕಂಪನಿಗೆ ಏನು ಪ್ರಾಫಿಟ್ ತಂದು ಕೊಡ್ತೀಯ, ಯಾವ ರೀತಿ ಹಣನ ಜಾಸ್ತಿ ಮಾಡ್ತೀಯಾ, ಕ್ಯಾನ್ ಯು ಸೇವ್ ಮೈ ಟೈಮ್. ಆಫ್ ಕೋರ್ಸ್ ನಾವು ಕೆಲಸ ಮಾಡ್ತಿರುವಾಗ ಕಂಪನಿಯವರು ಒಂದೇ ತಿಳ್ಕೊಂತಾರೆ, ಈ ಕೆಲಸ ಬೇಗ ಆದ್ರೆ ನಮಗೆ ತುಂಬಾ ಖುಷಿ ಇರುತ್ತೆ. ಸೊ ಆ ಕೆಲಸ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ, ಸೇವ್ ಟೈಮ್ ಮಾಡ್ತೀರಾ, ಅಷ್ಟೇ ಕಂಪನಿಗೆ ಪ್ರಾಫಿಟ್ ಆಗುತ್ತೆ. ಬಿಕಾಸ್ ಟೈಮ್ ಇಸ್ ಮನಿ ಆಲ್ವೇಸ್. Keep my customers happy. Of course, when you are at the company's employee, you are the brand ambassador of the company, where you connect to the customers. ನೀವು ನಮ್ಮ ಕಸ್ಟಮರ್ ನ ನೀವು ಕನೆಕ್ಟ್ ಮಾಡ್ಕೊಂತೀರಾ, ಆ ಕಸ್ಟಮರ್ ನಿಮ್ಮಿಂದ ಖುಷಿ ಆದ್ರೆ ಕಂಪನಿ ಆಟೋಮೆಟಿಕ್ ಬೆಳೀತದೆ. ಸೊ ಆ ಕಾರಣಕ್ಕೆ ನಾವು ಅಷ್ಟೇ ನಮ್ಮ ಕಸ್ಟಮರ್ ಹ್ಯಾಪಿ ಮಾಡ್ಲಿಕ್ಕೆ we need to be understand that employer asking me keep my customers happy, obviously. So your resume must not only show the skills but it also demonstrate success of the company. ಸೊ ನಿಮ್ಮ ರೆಸ್ಯೂಮೆ ಅಲ್ಲಿ ಏನಿರ್ಬೇಕು, ಕಂಪನಿ ಬರೀ ಸಕ್ಸಸ್ ತೋರಿಸಬಾರ್ದು, ಅಥವಾ ನಿಮ್ಮಲ್ಲಿ ಕಂಪನಿ ಪ್ರಾಫಿಟ್ ಹೆಂಗ್ ಬರ್ಬೇಕಂತ ಇಂಪಾರ್ಟೆಂಟ್ ಅಲ್ಲ, ಬಟ್ ಡೆಮಾನ್ಸ್ಟ್ರೇಟ್ ಸಕ್ಸಸ್. ಕಂಪನಿ ಯಾವ ರೀತಿ ಸಕ್ಸಸ್ ಆಗುತ್ತೆ ಆಟೋಮೆಟಿಕ್ಲಿ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅನ್ ಎಂಪ್ಲಾಯರ್. ಯಾಕಂದ್ರೆ ನೀವು ಅದನ್ನ ನೀವು ಪೂರೈಸಿಲ್ಲ ಅಂದ್ರೆ ಕಂಪನಿ ವಿಲ್ ನಾಟ್ ಫೀಲ್ ಲೈಕ್ ಎಂಪ್ಲಾಯಿಂಗ್ ಯು. ನಮ್ಮ ಈ ಕಂಪನಿಯಲ್ಲಿ ಬೇಕಾಗಿಲ್ಲ, ನನ್ನ ಕಂಪನಿ ಪ್ರಾಫಿಟ್ ಬಂದಿಲ್ಲ ಅಂದ್ರೆ ನಾನು ನಿಮಗೆ ಏನಕ್ಕೆ ಎಂಪ್ಲಾಯ್ ಮಾಡ್ಕೋಬೇಕು. ದೀಸ್ ಆರ್ ದ ಫ್ಯೂ ಥಿಂಗ್ಸ್. ನಿಮ್ಮ ತಾನಾಗೆ ನೀವು ಕ್ವಶನ್ ಕೇಳ್ಕೊಳ್ಳಿ, when you apply for some job, ಯಾವ ರೀತಿ ನೀವು ಮಾಡಬಹುದು. So this is most important thing. These few questions is in the mind of the employer. Next, how to prepare your resumes. You can arrange the resumes in different formats ಅಲ್ಲಿ ನಾವು ಅರೇಂಜ್ ಮಾಡ್ಕೋಬಹುದು. ಯಾವ ರೀತಿ ರೆಸ್ಯೂಮೆ ಮಾಡಬಹುದು, ಯಾವ ರೀತಿ ನೀವು ಅದನ್ನ ಬರೀಬಹುದು, ಟೈಪ್ ಆಫ್ ಆರ್ಡರ್ ಇದೆ. ಬಟ್ ಬೇಸಿಕ್ಲಿ ಫ್ಯೂ ಡೀಟೇಲ್ಸ್ ನೀವು ಕರೆಕ್ಟ್ ಆಗಿ ಸಿಂಪಲ್ ಆಗಿ ಬಂದ್ರೆ ತುಂಬಾ ಈಸಿ ಆಗುತ್ತೆ. The most important first one is to understand ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್. If you don't have proper contact information, how will
the company people will understand you. Next is objective and your career profile. ನಿಮ್ಮ objective ಏನಿದೆ ಲೈಫ್ ಅಲ್ಲಿ ಪ್ಲಸ್ ಕಂಪನಿ objective ಜೊತೆ ಮ್ಯಾಚ್ ಆಗುತ್ತೋ ಇಲ್ವೋ, ಮತ್ತೆ ನಿಮ್ಮ ಪ್ರೊಫೈಲ್ ಯಾವ ತರ ಇದೆ ಅದು ಕೂಡ ಇಂಪಾರ್ಟೆಂಟ್ ಇದೆ. ಸಮ್ಮರಿ ಅಂಡ್ ಸ್ಕಿಲ್ಸ್, ನಿಮ್ಮ ಬೇಸಿಕ್ಲಿ ನಿಮ್ ಬಗ್ಗೆ ಸ್ವಲ್ಪ ಸಮ್ಮರಿ ಮತ್ತೆ ನಿಮ್ಮ ಸ್ಕಿಲ್ಸ್ ಯಾವ ರೀತಿ ಇದೆ. Again it becomes an optional because skills, so if you are applying for a fresh job you will not be having an experience, but experience idre dayaviಟ್ಟು ಅದನ್ನ ಬರೀರಿ, work experience again. Next is education. Education is most important thing. ನಿಮ್ಮ ಎಜುಕೇಶನ್ ಬಗ್ಗೆ ನೀವೇನ್ ಮಾಡಿದೀರಾ, ಯಾವ ರೀತಿ ನಿಮ್ಮ ಎಜುಕೇಶನ್ ಇದೆ, post graduate, graduate, special skills, lot of things are there where you can put it across. Professional affiliations, ನಿಮ್ಮ professional affiliations ಯಾವ ರೀತಿ connections ಇದ್ರೆ which will help people to understand. Professional affiliations ಯಾವ ರೀತಿ ಅಂದ್ರೆ, so when you join a company, ನಿಮ್ಮ ಫಾದರ್ ಅಥವಾ ನಿಮ್ಮ ರಿಲೇಟಿವ್ಸ್ ಯಾವ್ದು ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, when they have the connect, basically a common connect ಇದ್ರೆ, this will help the interviewer to understand the professional affiliations. We have the connect with different people. So these are the few things most important when you prepare resume. Now how to prepare a resume? Let's understand the first one, the contact information. Contact information ತುಂಬಾ ಇಂಪಾರ್ಟೆಂಟ್. ನೀವು ಅದನ್ನ ಮಿಸ್ ಮಾಡಿದ್ರೆ ನಿಮ್ಮ ಇಂಟರ್ವ್ಯೂಯರ್ ಅಥವಾ ನಿಮ್ಮ ಎಂಪ್ಲಾಯರ್ ನಿಮ್ ಬಗ್ಗೆ ಖುಷಿ ಪಟ್ರೆ ನಿಮ್ಮ ಕರೆಯೋದು ಹೆಂಗೆ ವಾಪಸ್ಸು? ಅವ್ರು ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ they will not be able to connect you. So your contact information is most important. Your name, your address, your state, your pin code, as well as telephone number, as well as email address ಅನ್ನ ದಯವಿಟ್ಟು ಬರೀರಿ. ಮತ್ತೆ ನಿಮ್ಮ LinkedIn profile, which is most important. I don't know how many students know about LinkedIn profile. LinkedIn profile is one of the biggest platform for networking. It's basically a business social media site. Facebook ಆಗಿದೆ, ಅದೇ ತರ LinkedIn ಇದೆ. ಸೊ ನಿಮ್ಮ LinkedIn profile ನೀವು ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಮಿಡಿಯೇಟ್ ಮಾಡಿ. ಲಾಟ್ ಆಫ್ ಜಾಬ್ ಆಪರ್ಚುನಿಟೀಸ್ LinkedIn ಅಲ್ಲಿ ಸಿಗುತ್ತೆ ನಿಮಗೆ. ಸೊ ವೆನ್ ಯು ಹ್ಯಾವ್ ಅ ಪ್ರಾಪರ್ ಸ್ಟ್ರಾಂಗ್ ಪ್ರೊಫೈಲ್ ಆನ್ LinkedIn, ನಿಮ್ಮ ಬಗ್ಗೆ, ನಿಮ್ಮ ಕ್ವಾಲಿಟೀಸ್ ಬಗ್ಗೆ, ನಿಮ್ಮ ಡೀಟೇಲ್ಸ್ ಬಗ್ಗೆ ಬರೆದ್ರೆ ಪೀಪಲ್ ವಿಲ್ ಗೋ ಅಂಡ್ ವಿಸಿಟ್ ಆನ್ ದ LinkedIn ಪ್ರೊಫೈಲ್. ನಿಮ್ಮ ಬಗ್ಗೆ ನೋಡ್ತಾರೆ ಅವರು, ಯಾವ ರೀತಿ ನಿಮ್ಮ ಆಕ್ಷನ್ಸ್ ತಗೊಂಡಿದ್ರೆ, ಯಾವ ರೀತಿ ನಿಮ್ಮ ಪೋಸ್ಟಿಂಗ್ಸ್ ಇದೆ, ಯಾವ ರೀತಿ ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಪರ್ಸನ್ ಯು ಆರ್. ನಿಮ್ಮ ಜಾಬ್ ಅಲ್ಲಿ ಕರೀಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅವರಿಗೆ. ಸೊ ಇದೆಲ್ಲ ಇಂಪಾರ್ಟೆಂಟ್. ಬೇರೆ ನಿಮ್ ಯಾವ್ದು ಬೇರೆ ಇನ್ಫಾರ್ಮೇಶನ್ಸ್ ಇದೆ, ಸ್ಪೆಷಲ್ ಇನ್ಫಾರ್ಮೇಶನ್ಸ್ ಆತರ ಇದ್ರೆ, ಫೇಸ್ಬುಕ್ ಕನೆಕ್ಷನ್ ಚೆನ್ನಾಗಿದ್ರೆ ಫೇಸ್ಬುಕ್ ಗೆ ಬರೀರಿ. ಇಟ್ ವಿಲ್ ಹೆಲ್ಪ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಟು ಗಿವ್ ಯು ಅ ಜಾಬ್. ಸೊ ಬಿಕಾಸ್ ದ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಯಾವ ರೀತಿಗೂ ನಿಮಗೆ ಕನೆಕ್ಟ್ ಮಾಡ್ಲಿಕ್ಕೆ ಅವ್ರಿಗೂ ಸಾಧ್ಯ ಇಲ್ಲ ವಾಪಸ್ಸು. ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಬರೆಯೋದು ಮಿಸ್ ಮಾಡಬೇಡಿ. ಕ್ರಿಸ್ಪ್, ಶಾರ್ಟ್ ಬಟ್ ಡೀಟೇಲ್ ಆಗಿ ಬರೀರಿ. ನೆಕ್ಸ್ಟ್ ಇಸ್ objective, a short statement which includes job title ಮತ್ತೆ ಯಾವ ರೀತಿ ನೀವು ಕಂಪನಿಗೆ ಬೆನಿಫಿಟ್ ತರಬಹುದು, ಆ ನಿಮ್ಮ ಪೊಸಿಷನ್ ಅವ್ರು ಕರೆದ್ರೆ ಯಾವ ರೀತಿ ನೀವು ಕಂಪನಿಗೆ ಮೇಲ್ ಕರ್ಕೊಂಡು ಹೋಗಬಹುದು, ಅದು ಇಂಪಾರ್ಟೆಂಟ್. ನಿಮ್ಮ ಆಬ್ಜೆಕ್ಟಿವ್ ಮತ್ತೆ ಕಂಪನಿ ಆಬ್ಜೆಕ್ಟಿವ್ ಜೊತೆಗೆ ಮ್ಯಾಚ್ ಆಗಬೇಕು. ದಿಸ್ ವಿಲ್ ಹೆಲ್ಪ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಪರ್ಸನ್ ಇಸ್ ಕನೆಕ್ಟೆಡ್ ಟು ಮೈ ಕಂಪನೀಸ್ ಆಬ್ಜೆಕ್ಟಿವ್. ಅದನ್ನ ಮಿಸ್ ಮಾಡಿದ್ರೆ ದಯವಿಟ್ಟು ನೀವು 100% ಜಾಬ್ ಮಿಸ್ ಮಾಡ್ಕೊಂತೀರಾ. ಸೊ ಆಲ್ವೇಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಜಾಬ್, ನಿಮ್ಮ ಸ್ಟಾರ್ಟ್ ಆಬ್ಜೆಕ್ಟಿವ್ ಪ್ಲಸ್ ಕಂಪನಿ ಆಬ್ಜೆಕ್ಟಿವ್ ನಿಯರೆಸ್ಟ್ ಆಗಿ ಮ್ಯಾಚ್ ಆದ್ರೆ ತುಂಬಾ ಒಳ್ಳೇದು. ಸೊ ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಕಂಪನಿ ಅಪ್ಲೈ ಮಾಡಿದಾಗ ನೀವು ಕಂಪನಿ ಇನ್ಫಾರ್ಮೇಶನ್ಸ್ ಎಲ್ಲ ತಗೋಬೇಕು. ಕಂಪನಿ ಇನ್ಫಾರ್ಮೇಶನ್ ತಗೊಂಡ್ಮೇಲೆ ಯಾವ ರೀತಿ ಕಂಪನಿ ನಡೀತಾ ಇದೆ, ಬ್ರಾಂಚಸ್ ಎಲ್ಲಿದೆ, ಏನ್ ಬಿಸ್ನೆಸ್ ಪ್ರೊಫೈಲ್ ಇದೆ, ಏನ್ ಪ್ರಾಡಕ್ಟ್ಸ್ ಅವ್ರು ಸೇಲ್ ಮಾಡ್ತಾ ಇದಾರೆ ಅಥವಾ ಸರ್ವಿಸಸ್ ಸೇಲ್ ಮಾಡ್ತಾ ಇದಾರೆ ಅರ್ಥ ಮಾಡ್ಕೋಬೇಕು. ಆ ಕಂಪನಿಯಲ್ಲಿ ಎಂಪ್ಲಾಯರ್ಸ್ ಯಾರು ಇದಾರೆ, ಯಾವ ರೀತಿ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ, ವಿಚ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅವ್ರು ಯಾವ ರೀತಿ ಮಾತಾಡ್ಬೋದು, ತುಂಬಾ ಈಸಿ ಆಗುತ್ತೆ. ದೀಸ್ ಎಲ್ಲ ಥಿಂಗ್ಸ್ ಅಂಡರ್ಸ್ಟ್ಯಾಂಡ್ ಮಾಡಿದ್ಮೇಲೆ ನಿಮ್ ಕಂಪನಿ ಆಬ್ಜೆಕ್ಟಿವ್ ಗೊತ್ತಾಗುತ್ತೆ. ಅವ್ರ ವೆಬ್ಸೈಟ್ ಹೋದಾಗ, ಅವ್ರ ವೆಬ್ಸೈಟ್ ಬಗ್ಗೆ ತಿಳ್ಕೊಂಡಾಗ ತುಂಬಾ ಈಸಿ ಆಗುತ್ತೆ. ಸೊ ಅದೇ ತರ ನೀವು ಅದು ನಿಮ್ಮ ಆಬ್ಜೆಕ್ಟಿವ್ ಅನ್ನ ಆ ಕಂಪನಿ ಆಬ್ಜೆಕ್ಟಿವ್ ಜೊತೆ ಮ್ಯಾಚ್ ಮಾಡಿದ್ರೆ ಇಟ್ ವಿಲ್ ಮಚ್ ಈಸಿ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಆಬ್ಜೆಕ್ಟಿವ್. Career profile, a short paragraph experiencing the best part of your life of the career. Whatever you have achieved, let it be in your academics, let it be in your if you have any experience, let it be in experience. ನೀವು ಮಾಡಿದ್ರೆ ದಯವಿಟ್ಟು ನಿಮ್ಮ ಕ್ವಾಲಿಫಿಕೇಶನ್ಸ್ ಮತ್ತು ಜಾಬ್ ಪ್ರೊಫೈಲ್ ಗೆ ಮ್ಯಾಚ್ ಆಗುವಂತ ಏನ್ ಅಪ್ಲೈ ಆಗಬಹುದು ಅದನ್ನ ದಯವಿಟ್ಟು ನಿಮ್ಮ career profile ಬಗ್ಗೆ ಬರೀರಿ. So first one is your contact information, second is objective, ಮತ್ತೆ ನಮ್ಮ career profile. Career profile ಶಾರ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಅಚೀವ್ಮೆಂಟ್ ಮತ್ತೆ ಯಾವ ರೀತಿ ನೀವು ಏನ್ ಮಾಡ್ಬೇಕಂತ ಸಾಧ್ಯ ಇದ್ದೀರಾ, ಏನ್ ನೀವು ತಗೊಂಡಿದ್ದೀರಾ, ನಿಮ್ಮ ಅಚೀವ್ಮೆಂಟ್, ನಿಮ್ಮ ಗುರಿ ಪ್ಲಸ್ ಯುವರ್ ಅಕಾಡೆಮಿಕ್ಸ್ ಎಲ್ಲ ತಗೊಂಡು ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಅಲ್ಲಿ ನೀಟಾಗಿ ಬರೀರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇಸ್ ಸ್ಕಿಲ್ ರಿಲೇಟೆಡ್. ನಿಮ್ಮ ಸ್ಕಿಲ್ಸ್, ನಿಮ್ಮ ಸ್ಟ್ರೆಂತ್ ಯಾವ ರೀತಿ ಇದೆ ಅದನ್ನ ಬರಿಬೇಕು. ಯುವರ್ USP ಅಥವಾ ನಿಮ್ಮ ಕೋರ್ ಕಾಂಪಿಟೆನ್ಸ್ ಏನಿದೆ ಅದನ್ನ ಬರೀರಿ. ಬಿಕಾಸ್ ಇಫ್ ಯು ಮಿಸ್ ಔಟ್ ಆನ್ ದಟ್ ಪಾರ್ಟ್, they will not understand. If you are good at tally, accounts tally idre, experience in tally from past 2 years, this will help to understand that you are better in tally. If you are good at Microsoft Office, Microsoft Word or any kind of this special additions which helps people to understand, they will feel good.
So this will help you to get your skills upliftment, as well as you will be accomplishing the company's goal easily, where the employer will feel ನನಗೆ ಇವನು ಹೆಲ್ಪ್ ಮಾಡಬಹುದು, ನನ್ನ ಬಿಸ್ನೆಸ್ ನ ಗ್ರೋತ್ ಗೆ ತುಂಬಾ ಈಸಿ ಆಗುತ್ತೆ. ಸೊ ಇವ್ರಿಗೆ ನನಗೆ ಜಾಬ್ ಕೊಡ್ಬೇಕಂತ ಆಸಕ್ತಿ ಇರುತ್ತೆ ಅವರಿಗೆ. ಸೊ ದಯವಿಟ್ಟು ನಿಮ್ಮ ಸ್ಪೆಷಲ್ ಸ್ಕಿಲ್ಸ್ ನ ದಯವಿಟ್ಟು ಮರೆಯೋದು ಬರಿಬೇಡಿ, ಅದನ್ನ ಕೂಡ ಬರಿಬೇಕು, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಎಜುಕೇಶನ್. ನಿಮ್ಮ ಎಜುಕೇಶನ್ ಯಾವ ರೀತಿ ಇದೆ, ನೀವೇನ್ ತಗೊಂಡಿದ್ದೀರಾ, ಲಿಸ್ಟ್ ಆಫ್ ಡಿಪ್ಲೊಮಾ, ಸರ್ಟಿಫಿಕೇಟ್, ಸ್ಕೂಲ್ ನೇಮ್ಸ್, ಸಿಟೀಸ್. If you have not graduated, for example, now you are undergraduate, ನೀವು ಇನ್ನ ಓದ್ತಾ ಇದ್ದೀರಾ, so how many semesters you have completed ಅದನ್ನ ಬರೀಬಹುದು. ದಯವಿಟ್ಟು ಬ್ಲಾಂಕ್ ಬಿಡಬೇಡಿ. ನಾನು 8 ಸೆಮಿಸ್ಟರ್ಸ್ ಮುಗ್ದಿದ್ದೀನಿ, ಐ ಆಮ್ ಜಸ್ಟ್ ಕಂಪ್ಲೀಟ್. ನೆಕ್ಸ್ಟ್ 3 ಸೆಮಿಸ್ಟರ್ಸ್ ಮುಗ್ದಿದ್ದೀನಿ, ನಾನು ನೆಕ್ಸ್ಟ್ 4th ಅಲ್ಲಿ ಇದ್ದೀನಿ, ಬರೋ ವರ್ಷ ನಾನು ಗ್ರಾಜುಯೇಷನ್ ಆಗ್ತೀನಿ, ಅದೆಲ್ಲ ಬರೆದ್ರೆ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರೊಫೈಲ್ ಮಚ್ ಬೆಟರ್. ನೆಕ್ಸ್ಟ್, ಡಿಪ್ಲೊಮಾ ಸರ್ಟಿಫಿಕೇಟ್ಸ್. ಈ ಸರ್ಟಿಫಿಕೇಟ್ಸ್ ಅಟ್ಯಾಚ್ಮೆಂಟ್ ಜೊತೆಗೆ ಇಟ್ಕೊಳ್ಳಿ. ಇಂಟರ್ವ್ಯೂ ಕರೆದಾಗ ನೀವು ಜೊತೆಗೆ ಇಟ್ಕೊಂಡ್ರೆ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಜೊತೆಗೆ ರೆಸ್ಯೂಮೆ ಜೊತೆಗೆ ಹಾಕದ್ ಹೋಗ್ಬೇಡಿ. ಬಟ್ ದಿಸ್ ಆರ್ ಥಿಂಗ್ಸ್ ವಿಚ್ ವಿಲ್ ಬಿ ಅಟ್ಯಾಚ್ಡ್. ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನೀವು ಬರೀತೀರಾ ಅಲ್ಲಿ, ಬಟ್ ಇಫ್ ರಿಕ್ವೈರ್ಡ್ ಯು ನೀಡ್ ಟು ಪ್ರೆಸೆಂಟ್ ಇನ್ ದ ಟೈಮ್ ಆಫ್ ಇಂಟರ್ವ್ಯೂ, ಕೀಪ್ ಇಟ್ ಆಲ್ ರೆಡಿ. ಯಾವ ರೀತಿ ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಅದನ್ನ ಬರೀರಿ. ದಯವಿಟ್ಟು ಬೇರೆ ಯಾವ್ದು ಬೈ ಚಾನ್ಸ್ ಇಂಟರ್ವ್ಯೂ ಹೋದ ತಕ್ಷಣ ಸರಿ ಸರ್ ನೀವು ಸರ್ಟಿಫಿಕೇಟ್ ತಗೊಂಡಿದ್ದೀರಾ, ತೋರಿಸ್ತೀರಾ ಸರ್ಟಿಫಿಕೇಟ್ ಅಂತಾಗ ನಿಮ್ಮ ಹತ್ರ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ವಿಚ್ ಎವರ್ ಯು ಹ್ಯಾವ್ ಅಚೀವ್ಡ್ ದಟ್ ಯು ಹ್ಯಾವ್, ಪ್ಲೀಸ್ ಪುಟ್ ಇಟ್ ಇನ್ ದ ರೆಸ್ಯೂಮೆ. ಮತ್ತೆ ಲಿಸ್ಟ್ ಆಫ್ ಡೇಟ್ಸ್ ಕಂಪ್ಲೀಷನ್, ಅಂದ್ರೆ ನೀವು ಯಾವ ರೀತಿ ಕಂಪ್ಲೀಟ್ ಮಾಡಬಹುದು. ನಿಮ್ಮ ನಾನು ಗ್ರಾಜುಯೇಷನ್ ಬಗ್ಗೆ ಹೇಳ್ದಲ್ಲ, ಈಗ ಕಂಪ್ಲೀಟಿಂಗ್ ಗ್ರಾಜುಯೇಷನ್ ಲಾಸ್ಟ್ 3 years ಅಲ್ಲಿ ಮಾಡ್ತಾ ಇದ್ದೀನಿ, ಅಥವಾ ಮುಂದಿನ 2 ವರ್ಷದಲ್ಲಿ ಅಥವಾ 1 ವರ್ಷದಲ್ಲಿ ನನ್ನ ಗ್ರಾಜುಯೇಷನ್ ಮುಗೀತದೆ, ಅದನ್ನ ದಯವಿಟ್ಟು ಬರಿಬಹುದು. ನೆಕ್ಸ್ಟ್, ಇದು ಒಂದು ರೆಸ್ಯೂಮೆ ನೋಡ್ಕೊಳ್ಳಿ ನೀವು ದಯವಿಟ್ಟು. ರಾಹುಲ್ ಸಿಂಗಲ್ ಅಂತ ಇದ್ದಾರೆ, ಅವರ ಫೋನ್ ನಂಬರ್ ಮತ್ತೆ ಇಮೇಲ್ ಐಡಿ ಮೇಲೆ ಬರ್ದಿದ್ದಾರೆ. ಸೀಕಿಂಗ್ ದ ಪೊಸಿಷನ್ ಫಾರ್ ವಾಟ್ ಜಾಬ್ ಪ್ರೊಫೈಲ್ ಯು ಆರ್ ಅಪ್ಲೈಯಿಂಗ್ ಫಾರ್, ಮತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಬರೆದಿದ್ದಾರೆ ಅವರು. ಕಂಪ್ನಿ ಕರೆಂಟ್ ಎಂಪ್ಲಾಯಿ ಎಲ್ಲ ಆಗ್ತಾ ಇದಾರೆ, ಕೆಲಸ ಮಾಡ್ತಾ ಇದಾರೆ, ಅದನ್ನ ಬರೆದಿದ್ದಾರೆ. ಅವ್ರ ರೆಸ್ಪಾನ್ಸಿಬಿಲಿಟಿ ಏನೇನ್ ತಗೊಂಡಿದ್ದಾರೆ, ಏನೇನ್ ತಗೋಬಹುದು ಅದನ್ನ ಬರೆದಿದ್ದಾರೆ. ಕಂಪ್ನಿ ವಿಷನ್, ಕಂಪ್ನಿ ನೇಮ್, ಎಲ್ಲಿ ಕೆಲಸ ಮಾಡಿದ್ದಾರೆ, ಪ್ರೋಸೆಸ್ ಅಂಡ್ ಫಂಕ್ಷನ್ಸ್ ಅಂತ ಬರೆದಿದ್ದಾರೆ. ಮತ್ತೆ ಅವ್ರ ಬಗ್ಗೆ ಏನೇನ್ ಅವ್ರ ಅಚೀವ್ಮೆಂಟ್ಸ್ ಇದೆ ಅದನ್ನ ನೀಟಾಗಿ ಬರೆದಿದ್ದಾರೆ. ಆಲ್ವೇಸ್ ರೆಸ್ಯೂಮೆ 2 ಪೇಜ್ಗಿಂತ ಜಾಸ್ತಿ ಇರಬಾರ್ದು. ರೆಸ್ಪಾನ್ಸಿಬಿಲಿಟೀಸ್ ಏನ್ ತಗೊಂಡಿದ್ದಾರೆ, ಆಪರೇಷನ್ ರೆಸ್ಪಾನ್ಸಿಬಿಲಿಟಿ, ಅದ್ರ ಬಗ್ಗೆನೂ ಬರೆದಿದ್ದಾರೆ. ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ ಅಲ್ಲಿ ಏನ್ ಮಾಡಿದ್ದಾರೆ, ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಾರೆ, ರೆಸ್ಪಾನ್ಸಿಬಿಲಿಟಿ ತಿರ್ಗಾ ಬರ್ತಾರೆ. ಮತ್ತೆ ಎಜುಕೇಶನ್, BBA ICFA ಯೂನಿವರ್ಸಿಟಿ ತಿರುಪೂರ್. ಮತ್ತೆ ಡೇಟ್ ಆಫ್ ಬರ್ತ್, ಅವ್ರ ಫೈನಲ್ ಪರ್ಸನಲ್ ಇನ್ಫಾರ್ಮೇಶನ್ ಲಾಸ್ಟ್ ಅಲ್ಲಿ ಬರ್ತಾರೆ. ಡೇಟ್ ಆಫ್ ಬರ್ತ್, ಮ್ಯಾರಿಟಲ್ ಸ್ಟೇಟಸ್, ರಿಲಿಜನ್ಸ್, ಮತ್ತೆ ಫಾದರ್ ಮದರ್ ನೇಮ್ ಬೈ ಚಾನ್ಸ್ ರಿಕ್ವೈರ್ಮೆಂಟ್ ಇದ್ರೆ, ಲ್ಯಾಂಗ್ವೇಜ್, ಯಾವ ರೀತಿ ನಿಮ್ಮ ಯಾವ ಲ್ಯಾಂಗ್ವೇಜ್ ಮಾತಾಡಬಹುದು ಅದನ್ನ ಬರೀಬಹುದು. ಮತ್ತೆ ಡಿಕ್ಲರೇಷನ್ ವಾಟ್ ಯು ಕ್ಯಾನ್ ಗಿವ್ ಟು ದ ಕಂಪನಿ ಅಂಡ್ ಸಿನ್ಸಿಯರ್ಲಿ ಸೈನ್ ದ ರೆಸ್ಯೂಮೆ ಇನ್ ಅ ನೀಟ್ ವೇ. 2 pages ಅಲ್ಲಿ ನೀಟ್ ಆಗಿ ರೆಸ್ಯೂಮೆ ಪ್ರಿಪೇರ್ ಮಾಡ್ಕೊಳ್ಳಿ, ವಿಚ್ ಅಟ್ರಾಕ್ಟ್ಸ್ ದಿ ಎಂಪ್ಲಾಯರ್ ಮಚ್ ಈಸಿಯರ್ ಅಂಡ್ ದೇ ಕಾಲ್ ಫಾರ್ ಇಂಟರ್ವ್ಯೂ. ಕಂಟೆಂಟ್ ಅಂಡ್ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು, ಸಿಂಪಲ್ ಆಗಿರ್ಬೇಕು. ಯೂಸ್ ಶಾರ್ಟ್ ಬುಲೆಟೆಡ್ ಸ್ಟೇಟ್ಮೆಂಟ್ಸ್. ಜಾಸ್ತಿ ಪ್ಯಾರಾಗ್ರಾಫ್ ಬರೆಯಕ್ ಹೋಗ್ಬೇಡಿ, ಜಾಸ್ತಿ ಪ್ಯಾರಾಗ್ರಾಫ್ ಬರೆದ್ರೆ ಅವರು ಓದಕ್ಕೆ ಇಷ್ಟ ಪಡೋದಿಲ್ಲ. ಯೂಸ್ ನಂಬರ್ಸ್ ಅಂಡ್ ಪರ್ಸೆಂಟೇಜಸ್ ವೆರಿ ಕ್ಲಿಯರ್ಲಿ. ಮತ್ತೆ ಅವಾಯ್ಡ್ ಪರ್ಸನಲ್ ಅನೌನ್ಸಸ್ ಲೈಕ್ ಐ, ಮೀ. ಯಾವತ್ತೂ ಕೂಡ ವಿ ಆಗಿ ಬರಿಬೇಕು, ಐ ಮೀ ಅಂತ ಏನೋ ಬರಿಬಾರ್ದು. ಇಫ್ ಐ ಗೆಟ್ ಎಂಪ್ಲಾಯ್ಡ್ ಅಂತ ಬರೆದ್ರೆ ಕಷ್ಟ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಇಫ್ ದ ಕಂಪ್ನಿ ಎಂಪ್ಲಾಯ್ಸ್, ವಿ ವಿಲ್ ಮೇಕ್ ಅ ನ್ಯೂ ಬಿಗಿನಿಂಗ್ ಅಂಡ್ create a new benchmark in the coming year, so which gives the impression that you are with the company. When we say we all are together, so I cannot say I, so adana helidre ontara that looks odd. Statements always should be in the proper action and verbs. ನಿಮ್ಮ ಸ್ಟೇಟ್ಮೆಂಟ್ ಯಾವತ್ತೂ ಕೂಡ ಕರೆಕ್ಟ್ ಆಗಿ ಪಂಚುಯೇಷನ್ಸ್, ಮಾರ್ಕಿಂಗ್ಸ್, ವರ್ಬ್ಸ್, ನೌನ್ಸ್ ಎಲ್ಲ ಕರೆಕ್ಟ್ ಆಗಿ ನೋಡ್ಕೋಬೇಕು. ಫಾಂಟ್ ಯಾವತ್ತು 10, 12 ಮಧ್ಯ ಇಟ್ಕೊಳ್ಳಿ. ದಯವಿಟ್ಟು 14, 16, 18 ಬೋಲ್ಡ್ ಲೆಟರ್ಸ್ ಬರಿಬೇಡಿ. ಎಲ್ಲಿ ಯಾವ್ದನ್ನ ಬೋಲ್ಡ್ ಮಾಡ್ಬೇಕು ಅದನ್ನ ಬೋಲ್ಡ್ ಮಾಡ್ಬೇಕು, ಯಾವ್ದನ್ನ ನಾರ್ಮಲ್ ಇರ್ಬೇಕು ನಾರ್ಮಲ್. ಇಟಾಲಿಕ್ಸ್ ಏನ್ ಬೇಕಾಗಿಲ್ಲ. ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ಫಾಂಟ್ ಶುಡ್ ಬಿ ಆಲ್ವೇಸ್ 10 to 12 ಅಲ್ಲಿ ಬರೀಬೇಕು. ಬೋಲ್ಡ್ ಫಾರ್ ನೇಮ್ ಅಂಡ್ ಎನಿಥಿಂಗ್ ರಿಕ್ವೈರ್ಡ್, ಯಾವ್ದು ಪೊಸಿಷನ್, ಡೇಟ್ಸ್ ಯಾವ್ದು ಬರೀಬೇಕಾದ್ರೆ ಮಂತ್ ಇಯರ್ ಬೇಕಾಗಿದೆ. ರಿಕ್ವೈರ್ಮೆಂಟ್ ಯಾವ್ದು ಹೈಲೈಟ್ ಮಾಡ್ಬೇಕಾಗಿದ್ದನ್ನು ಮಾತ್ರ ನೀವು ಬೋಲ್ಡ್ ಮಾಡ್ಕೊಳ್ಳಿ, ಮಿಕ್ಕಿದ್ ಯಾವ್ದು ಮಾಡ್ಬೇಡಿ. ಆಲ್ವೇಸ್ ಪೇಪರ್ ಕಲರ್ ಶುಡ್ ಬಿ ಇನ್ ವೈಟ್. ಲಾಟ್ ಆಫ್ ಪೇಪರ್ಸ್ ಆರ್ ಅವೈಲೇಬಲ್ ಇನ್ yellow color, white color, pink color, blue color, but always try to use white paper, proper bond, good bond quality bond paper, which gives a good quality impression also. Spacing 1 or 2 lines. ಕೆಲವು ಟೈಮ್ ಅಲ್ಲಿ ಜಾಸ್ತಿ ಲೈನ್ ಸ್ಪೇಸಿಂಗ್ ಕೊಟ್ಬಿಟ್ಟು ಪ್ಯಾರಾಗ್ರಾಫ್ ಮಧ್ಯೆ ಗ್ಯಾಪ್ ಜಾಸ್ತಿ ಕೊಟ್ಟರು ಚೆನ್ನಾಗಿ ಕಾಣಲ್ಲ. ನಿಮ್ಮದ್ರಲ್ಲಿ ಒಂದು ಇಂಪಾರ್ಟೆಂಟ್ ಮಾತು ಕೇಳ್ತೀನಿ ಅಂದ್ರೆ, ವಿ ಹ್ಯಾವ್ ಟು ಬಿ ಮೋರ್ ಸ್ಪೆಸಿಫಿಕ್ ಇನ್ ಲುಕಿಂಗ್ ಇನ್ ಟು ಪ್ರಾಪರ್ ಸ್ಪೇಸಿಂಗ್. ಯಾವ ರೀತಿ ನೀವು ಅಲೈನ್ಮೆಂಟ್ ಮಾಡ್ತೀರಾ ಪೇಪರ್ ಅಲ್ಲಿ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ವರ್ಡ್ ಅಲ್ಲಿ ಹೋಗ್ಬಿಟ್ಟು ನೀಟಾಗಿ ಅಲೈನ್ಮೆಂಟ್ ಮಾಡ್ಕೊಂಡು ಆಮೇಲೆ ಪ್ರಿಂಟ್ ಔಟ್ ತೆಗಿಬೇಕು, ಅಥವಾ ಸಾಫ್ಟ್ ಕಾಪಿ PDF ಅಲ್ಲಿ ಕಳ್ಸ್ಕೋಬೇಕು ಯಾವತ್ತು. ನೆಕ್ಸ್ಟ್, again small information about what kind of a font can be used. That is Arial, Tahoma, Vardhana or Times New Roman. Font size 10 to 12 avagle helidini.
Avoid lot of bolds and italics, tables and underlines. Requirement illa ಜಾಸ್ತಿ highlight ಮಾಡಕ್ ಹೋಗಬೇಡಿ. Use keywords for the industries. ಅನ್ನೊಂದು ಇನ್ಕೊಳ್ಳಿ, ನೀವು ಯಾವ ಕಂಪನಿ ಅಪ್ಲೈ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ you're applying for an accountancy job, so try to understand use familiar words which are more to accountancy. ಯಾವ ರೀತಿ ನೀವು ಕಂಪನಿಗೆ ಅಕೌಂಟೆನ್ಸಿ ಬಗ್ಗೆ ತಿಳಿಸ್ತೀರಾ, they will more understand ಆ ಕಂಪನಿ ಬಗ್ಗೆ, ನಿಮ್ಮ ಬಗ್ಗೆ. So they will understand that this person is more knowledgeable in accounts. ಅವಾಗ ನಿಮಗೆ ಅವರು ಜಾಬ್ ಕೊಡಕ್ಕೆ ಈಸಿ ಆಗುತ್ತೆ. ಹೆಡರ್ ಯೂಸರ್ ಯಾವತ್ತೂ ಯೂಸ್ ಮಾಡಬೇಡಿ. ಏನ್ ಬರಿಬೇಕಾದ್ರೆ ನಾರ್ಮಲ್ ಮೈನ್ ಫಾಂಟ್ ಎಲ್ಲ ಬರೀಕೊಳ್ಳಿ. ಬಟ್ ಆಲ್ವೇಸ್ ಯೂಸ್ ಡಾಕ್ಯುಮೆಂಟ್ ಟೆಕ್ಸ್ಟ್, ನಾಟ್ ಅ PDF. PDF ಕಳ್ಸೋದ್ ನಾ ಹೇಳ್ತಾ ಇದೆಯಲ್ಲ, ಡಾಕ್ಯುಮೆಂಟ್ ಎಕ್ಸ್ ನ ಕಳ್ಸಿ ಅಂದ್ರೆ ವರ್ಡ್ ಡಾಕ್ಯುಮೆಂಟ್ ನ ಕಳಿಸಿ, ದಯವಿಟ್ಟು PDF ನ ಕಳಿಸಬೇಡಿ. ವಿಚ್ ಡಸಂಟ್ ಲುಕ್ ಗುಡ್. PDF ಅವ್ರು ಎಡಿಟ್ ಮಾಡಕ್ ಆಗಲ್ಲ ಅಥವಾ ಪ್ರಿಂಟ್ ಔಟ್ ತಗೋವಾಗ ನೋಡಕ್ ಆಗಲ್ಲ. ಸೊ ದಯವಿಟ್ಟು ಟ್ರೈ ಟು ಯೂಸ್ ಡಾಕ್ಯುಮೆಂಟ್ ಎಕ್ಸ್. So we were here at font and everything. Next, after creating your resume, try and create one covering letter also. Without covering letter, your resume is totally like nothing. ನಿಮ್ಮ ಜೊತೆ ಕವರಿಂಗ್ ಲೆಟರ್ ಕೊಟ್ಟಿಲ್ಲ ಅಂದ್ರೆ ರೆಸ್ಯೂಮೆಗೆ ಏನು ಅರ್ಥ ಇಲ್ಲ. ಕವರಿಂಗ್ ಲೆಟರ್ ಯಾವ ರೀತಿ ಇರಬೇಕು? ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೈ ಟು ಹ್ಯಾವ್ ಅ ಕವರ್ ಲೆಟರ್. ವೈ ಟು ಹ್ಯಾವ್ ಕವರ್ ಲೆಟರ್? ಕವರ್ ಲೆಟರ್ ಏನಕ್ಕೆ ಹೇಳ್ಬೇಕಂದ್ರೆ ಇಟ್ ಗಿವ್ಸ್ ಅ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ಯುವರ್ ಓನ್ ಸ್ಕಿಲ್ಸ್, ಅಬೌಟ್ ಡೀಟೇಲ್ಸ್ ಅಂಡ್ ಜಾಬ್ ಪ್ರೊಫೈಲ್. ಯಾವ ರೀತಿ ನಾವು ರೆಸ್ಯೂಮೆ ಡೀಟೇಲ್ ಆಗಿ ಬರೆಯಕ್ಕಾಗಲ್ಲ. ಕವರ್ ಲೆಟರ್ ಅಲ್ಲಿ ನಾವು ಸಂಕ್ಷಿಪ್ತವಾಗಿ ಅಥವಾ ಪ್ರಿಸೈಸ್ ಆಗಿ ಬರೆದು ಕೊಟ್ರೆ ತುಂಬಾ ನೋಡಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಆಲ್ವೇಸ್ ಹ್ಯಾವ್ ಅ ಕವರಿಂಗ್ ಲೆಟರ್ ವಿತ್ ಇಟ್ ಬಿಕಾಸ್ ದಟ್ ಗಿವ್ಸ್ ಅ ವ್ಯಾಲ್ಯೂ ಟು ಯುವರ್ ರೆಸ್ಯೂಮೆ. ನೆಕ್ಸ್ಟ್, it accompanies the resume and tells the employer why or she is prepared the resume. ಅರ್ಥ ಆಯ್ತಾ? ಸೊ ಫಸ್ಟ್ ಯಾವುದು ಕವರ್ ಲೆಟರ್ ಕೊಡಿದಾಗ it should include simple all the informations that I used to convince the employer. ಫಸ್ಟ್ ಒಂದು ಲೆಟರ್ ಓದಿದ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ನೀವು ಏನಕ್ಕೆ ರೆಸ್ಯೂಮೆ ಕಳಿಸಿದ್ರ ಅಂದ್ರೆ. ಅಟ್ರಾಕ್ಷನ್ ಇಮಿಡಿಯೇಟ್ ಸಿಗುತ್ತೆ. ವೈ ಯು ಆರ್ ದ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಬರಿಬಹುದು. ಆಮೇಲೆ ದಟ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಪೊಸಿಷನ್ ವಿಚ್ ಯು ಆರ್ ಅಪ್ಲೈಯಿಂಗ್. ಇಟ್ ಇಸ್ ಗಿವ್ಸ್ an idea also to the employer. ನೀವು ಯಾವ ಜಾಬ್ ಪ್ರೊಫೈಲ್ ಗೆ ನೀವು ಅಪ್ಲೈ ಮಾಡಿದೀರಾ ಅದು ಕೂಡ ಅವ್ರಿಗೆ ಇಷ್ಟ ಆಗುತ್ತೆ. ನಿಮಗೆ ಇಂಟರ್ವ್ಯೂ ಕರಿಬೇಕಾಗಿದ್ರೆ ಏನು ಕರಿಬೇಕು, ಸೊ ಅದನ್ನ ಕೂಡ ರೆಸ್ಯೂಮೆ ನಿಮ್ಮ ಕವರಿಂಗ್ ಲೆಟರ್ ಇಂದ ಗೊತ್ತಾಗ್ಬಿಡುತ್ತೆ. ಸೊ ಫಸ್ಟ್ ಆಲ್ವೇಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಕವರ್ ಲೆಟರ್ ಬಗ್ಗೆ ನಿಮ್ಮ ಇನ್ಫಾರ್ಮೇಶನ್ಸ್ ಇರಬೇಕು. ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್ ಮೈ ಮಿಸ್ಟರ್ ಜಾನ್ ಸ್ಮಿತ್ ಅವ್ರ ಇನ್ಫಾರ್ಮೇಶನ್ ಇದೆ. ಅವ್ರ ಯಾರಿಗೆ ಬರಿತಾ ಇದಾರೆ ಮತ್ತೆ ಅವರು ಕಂಪ್ನಿ ಇನ್ಫಾರ್ಮೇಶನ್ ಅವ್ರ ಹೆಸರು ಕರೆಕ್ಟ್ ಆಗಿ ಬರಿಬೇಕು. ದ ಎಂಪ್ಲಾಯರ್ ಹೂ ಇಸ್ ಎಂಪ್ಲಾಯಿಂಗ್ ಯು, ದ ಕಂಪ್ನಿ ಮ್ಯಾನೇಜರ್ ಆರ್ ದ MD ಆರ್ ದ CEO, you need to write it very clearly on the top of the screen, top of the letter on the left hand side, which gives an impression that you know him. Matte adra bagge dear Mr. Smith, simple. The letter is very simple. Always try to understand, give your complete contact information also with the proper designation and for what kind of a job you are applying for. Never use now tumba letter nodivalla to whomever it is concerned, adana baribedi dayaviಟ್ಟು. Try to get the name of the person who is employing or who will be taking the interview or who will be the manager or the CEO of the company. You need to address to that person directly by putting the name. ದಯವಿಟ್ಟು ನೀವು ಯಾವತ್ತೂ ಕೂಡ ಟು ಹೂಮ್ ಎವರ್ ಇಟ್ ಇಸ್ ಕನ್ಸರ್ನ್ ಅಂತ ಬರಿಬೇಡಿ. ತುಂಬಾ ಲೆಟರ್ ನಾವು ಬರೀತೀವಿ, ಯಾರು ಬೇಕಾದ್ರೂ ನೋಡ್ಕೊಳ್ಳಿ ಅಂತ ಒಂದು ಟಾಪ್ ಅಲ್ಲಿ ಬರಿತೀವಲ್ಲ, ಅದು ಬರಿಬಾರ್ದು. ಸೊ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಕವರಿಂಗ್ ಲೆಟರ್ ಅಲ್ಲಿ ಇಂಥ ಇನ್ಫಾರ್ಮೇಶನ್ ಇರಬೇಕು. ಮತ್ತೆ ವಿಚ್ ಪೊಸಿಷನ್ ಯು ಆರ್ ಅಪ್ಲೈಯಿಂಗ್ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಅಲ್ಲಿ ಬರೀರಿ. ವಾಟ್ ಯು ಹ್ಯಾವ್ ಟು ಆಫರ್, ಏನ್ ಆಫರ್ ಮಾಡ್ತಾ ಇದ್ದೀರಾ ನೀವು, ನಿಮ್ ಕಂಪ್ನಿಗೆ ಏನ್ ಮಾಡ್ಬೋದು, ನಿಮ್ಮ ಈ ಕ್ವಾಲಿಟೀಸ್ ಇದೆ, ನಾನು ಈ ತರ ಹೆಲ್ಪ್ ಮಾಡ್ಬೋದು ಸರ್ ಅಂತ ಕಂಪ್ನಿ ಟಾಕ್ ಬಂದ್ರೆ, ಐ ಆಮ್ ಅ ಗುಡ್ ಕಮ್ಯುನಿಕೇಟರ್, ಐ ಆಮ್ ಅ ಗುಡ್ ಒರೇಟರ್, ಐ ಕ್ಯಾನ್ ರೈಟ್ ಗುಡ್, ಐ ಕ್ಯಾನ್ be good at computers, I can have a customer connect good. If you write in the letter in the second paragraph, which gives a direct impression that you are looking for the company's benefit. ಮತ್ತೆ ಲಾಸ್ಟ್ ಅದ್ರಲ್ಲಿ ಇನ್ನು ಬರಬೇಕಂದ್ರೆ ಕಂಪ್ನಿಗೆ ಏನ್ ನೀವು ಬೆನಿಫಿಟ್ ಮಾಡ್ತೀರಾ, ಯಾವ ರೀತಿ ನೀವು ಮಾಡಬಹುದು, ವಾಟ್ ಕೈಂಡ್ ಆಫ್ ಅನ್ ಎನರ್ಜಿ ಯು ಕ್ಯಾರಿ, ನಾನು ತುಂಬಾ ಎನರ್ಜೆಟಿಕ್ ಆಗಿದ್ದೀನಿ, ಅದನ್ನ ನೀವು ಕ್ವಾಲಿಟೀಸ್ ಅಲ್ಲಿ ಬರೀಬಹುದು. ನಿಮ್ಮ ಪರ್ಸನಾಲಿಟಿ ಸ್ಕಿಲ್ಸ್ ಬಗ್ಗೆ ನೀವು ಅದನ್ನ ಹೇಳಬಹುದು ಅಲ್ಲಿ. ಸೊ ವಿಚ್ ಗಿವ್ಸ್ ಕಂಪ್ಲೀಟ್ ಇಮಿಡಿಯೇಟ್ಲಿ ನಿಮ್ಮ ರೆಸ್ಯೂಮೆ ನೋಡೋ ಮುಂಚೆನೆ ಇಂಥ ಪರ್ಸನ್ ಲೆಟರ್ ನೋಡಿದ ತಕ್ಷಣ ಹೌದು ನಾ ಈ ರೆಸ್ಯೂಮೆ ನೋಡ್ಬೇಕಲ್ಲಪ್ಪ ಅಂತ ಅವ್ರಿಗೆ ಆಸಕ್ತಿ ಬರಬೇಕು. ನೆಕ್ಸ್ಟ್, ಯಾವತ್ತು ರೆಫರೆನ್ಸ್ ಪೇಜ್ ಅನ್ನ ದಯವಿಟ್ಟು ಬರೀರಿ. ಪ್ರಿಪೇರ್ ಎ ಸಪರೇಟ್ ಪೇಜ್, ಡು ನಾಟ್ ಇನ್ಕ್ಲೂಡ್ ಇನ್ ಯುವರ್ ರೆಸ್ಯೂಮೆ. ಮತ್ತೆ ನೀವು ರೆಫರೆನ್ಸ್ ಏನ್ ಮಾಡ್ತಿರಲ್ಲ ಅದನ್ನ ದಯವಿಟ್ಟು ರೆಸ್ಯೂಮೆ ಬರೀಬೇಡಿ. ರೆಫರೆನ್ಸ್ ಅವೈಲೇಬಲ್ ಓನ್ಲಿ ಆನ್ ರಿಕ್ವೆಸ್ಟ್. ನೀವು ಇಂಟರ್ವ್ಯೂ ಹೋದಾಗ ನಿಮಗೆ ಅವ್ರು ಕೇಳ್ತಾರೆ ನಿಮ್ಗೆ ರೆಫರೆನ್ಸ್ ಯಾರು ಕೊಡಿದಾಗ ದಯವಿಟ್ಟು ನೀವು ಅದನ್ನ ಲೆಟರ್ ತೋರಿಸಿ. ಇಲ್ಲ ಅಂದ್ರೆ ನೀವು ದಯವಿಟ್ಟು ಸಪರೇಟ್ ಪೇಜ್ ಅನ್ನ ಪ್ರಿಪೇರ್ ಮಾಡ್ತಿರಲ್ಲ ಅದು ರೆಸ್ಯೂಮೆ ಜೊತೆಗೆ ಹಾಕಕ್ ಹೋಗ್ಬೇಡಿ. ಪ್ರಿಪೇರ್ ಅಟ್ ಲೀಸ್ಟ್ 3 ರೆಫರೆನ್ಸಸ್. ಯಾಕಂದ್ರೆ ರೆಫರೆನ್ಸ್ ಇದ್ರೆ ತುಂಬಾ ಈಸಿ ಆಗುತ್ತೆ. ನಾನು ಹೇಳಿದಲ್ಲಿ ಇವಾಗಲೇ, ಇಫ್ someone is relative is working the similar branch of the company, if you are applying for a bank, someone is working, you are applying for a syndicate bank, and some of your ನಿಮ್ಮ ಫ್ಯಾಮಿಲಿ ಒಬ್ಬರು ಯಾರು ಇದ್ರೆ syndicate bank ಅಲ್ಲಿ ತುಂಬಾ ಟಾಪ್ ಪೋಸ್ಟ್ ಕೆಲಸ ಮಾಡ್ತಾ ಇದ್ರೆ, it helps them to understand yes, the family background is good, they are working in banks, so this person also can work in my bank. This adds value to your resume. Always try to understand, submit
ಕೇಳಿದಾಗ ಮಾತ್ರ ಮಾಡಿ, ಇಲ್ಲಾಂದ್ರೆ ದಯವಿಟ್ಟು ಅದಕ್ಕೆ ಕೊಡಕ್ ಹೋಗ್ಬೇಡಿ. ಯಾವತ್ತು ನೀವು ಇಂಟರ್ವ್ಯೂ ಹೋದಾಗ ನಿಮ್ಗೆ ಕೇಳಿದ್ರೆ ಸರ್ ನಿಮ್ಮ ಹತ್ರ ರೆಫರೆನ್ಸ್ ಏನೋ ಉಂಟಾ ಅಂದ್ರೆ ನೀವು ದಯವಿಟ್ಟು ತೋರಿಸಿ, ಇಲ್ಲ ಅಂದ್ರೆ ನೀವು ಅದನ್ನ ತೆಗೆದು ತೋರಿಸಬೇಡಿ. ದಿಸ್ ಓನ್ಲಿ ಟು ಹ್ಯಾವ್ ಅ ಸಪೋರ್ಟ್ ವೆನ್ ಯು ಆರ್ ಇನ್ ದ ಇಂಟರ್ವ್ಯೂಯಿಂಗ್ ಪ್ರೋಸೆಸ್ ವಿಚ್ ಹೆಲ್ಪ್ಸ್ ಯು ಟು ಮೇಕ್ ಇಟ್ ಮೋರ್ ಈಸಿ. ನೆಕ್ಸ್ಟ್, ಯಾವತ್ತು ಕೂಡ ಥ್ಯಾಂಕ್ ಯು ಲೆಟರ್ ಬರೆಯೋದನ್ನ ಮರಿಬೇಡಿ. ಸೆಂಡ್ ಇಮಿಡಿಯೇಟ್ಲಿ. ದಿಸ್ ಆಫ್ಟರ್ ಇಂಟರ್ವ್ಯೂ. ಇದೆಲ್ಲ ಮುಂಚೆನೆ ಪ್ರಿಪೇರ್ ಮಾಡಿ ಇಟ್ಕೋಬೇಕು ನೀವು ರೆಸ್ಯೂಮೆ ಜೊತೆಗೇನೆ. ಒಂದು ಥ್ಯಾಂಕ್ ಯು ಕಾರ್ಡು ಮತ್ತೆ ಲೆಟರು. ಯಾಕಂದ್ರೆ ಇಂಟರ್ವ್ಯೂ ಕರೆದಾಗ ನೀವು ಆಮೇಲೆ ಏನು ಮಾಡಕ್ಕಾಗಲ್ಲ. ಇದೆಲ್ಲ ಮುಂಚೆ ಪ್ರಿಪೇರ್ ಮಾಡಿಟ್ರೆ ಇಟ್ ವಿಲ್ ಹೆಲ್ಪ್ ಅಸ್. ಫೋನ್ ಕಾಲ್ ಕ್ಯಾನ್ ಬಿ ಡನ್ ಲೇಟರ್ ಇಫ್ ಯು ಹ್ಯಾವ್ ದ ಕನೆಕ್ಟ್. ಇಮೇಲ್ ಐಡಿ ಗೆ ಮೇಲ್ ಆಮೇಲೆ ಕಳ್ಸ್ಕೋಬಹುದು ನೀವು. ಮತ್ತೆ ಥ್ಯಾಂಕ್ ಯು ಲೆಟರ್ ಎಂಪೈಸಸ್ ನೀವು ಯಾವ ರೀತಿ ನಿಮ್ಮ ಥ್ಯಾಂಕ್ ಯು ಲೆಟರ್ ಬರ್ದಾಗ ಏನಾಗುತ್ತೆ, ಇಟ್ ವಿಲ್ ಹೆಲ್ಪ್ ದ ಕಂಪ್ನಿ ಟು ಅಂಡರ್ಸ್ಟ್ಯಾಂಡ್ ಕಿ ವಾಟ್ ಜಾಬ್ ಪ್ರೊಫೈಲ್ ಅಪ್ಲೈ ಮಾಡಿದಿಲ್ಲ, ಅವ್ರಿಗೆ ತುಂಬಾ ಆಸಕ್ತಿ ಇದೆ, ಒಂದು ಗ್ರಾಟಿಟ್ಯೂಡ್ ನ ಪ್ರೆಸೆಂಟ್ ಮಾಡುತ್ತೆ, ವಿಚ್ ವಿಲ್ ಹೆಲ್ಪ್ ದ ಕಂಪ್ನಿ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಕಿ ವಾಟ್ ಕೈಂಡ್ ಆಫ್ ಅ ಪರ್ಸನ್, ಯಾವ ರೀತಿ ನಮ್ಮ ಕಂಪ್ನಿಗೆ ಬೆನಿಫಿಟ್ ಮಾಡ್ತಾ ಇದಾರೆ, ಅಷ್ಟೊಂದು ಗ್ರಾಟಿಟ್ಯೂಡ್ ಇಟ್ಕೊಂಡಿರಲ್ಲ, ಈ ಪರ್ಸನ್ ರಿಯಲಿ ನಮ್ಗೆ ಹೆಲ್ಪ್ ಮಾಡ್ತಾನೆ ಅಂತ ಒಂದು ಖುಷಿ ಇರುತ್ತೆ ಕಂಪ್ನಿಗೆ. ಸೊ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ಲೆಟರ್ ಅನ್ನ ಬರೀರಿ ಜೊತೆಗೆ. ದಿಸ್ ಇಸ್ ಥ್ಯಾಂಕ್ ಯು ಲೆಟರ್, ಗ್ರಾಟಿಟ್ಯೂಡ್ ಲೆಟರ್. ನಾವು ಹೇಳ್ತೀವಲ್ಲ ಥ್ಯಾಂಕ್ ಯು ಅಂತ ಹೇಳಬೇಕು ಅಂತ ಸುಮಾರು ಸಲ. ಗ್ರಾಟಿಟ್ಯೂಡ್ ಇಸ್ ಆಲ್ವೇಸ್ ಗುಡ್. ಶೋಯಿಂಗ್ ಗ್ರಾಟಿಟ್ಯೂಡ್ ಹೆಲ್ಪ್ಸ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಕೆ your character will be emphasized in a bigger way. So please prepare a thank you letter. Next, ಇದು ಕಂಪ್ಲೀಟ್ಲಿ ರೆಸ್ಯೂಮೆ ಬಗ್ಗೆ. ನಾವು ರೆಸ್ಯೂಮೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಪ್ರಿಪೇರ್ ಮಾಡಬೇಕಾಗಿದೆ, ಯಾವ ರೀತಿ ನಾವು ಕಂಪ್ನಿ ಬೆನಿಫಿಟ್ ಮಾಡ್ತಾ ಇದೀವಿ, ನಮಗೆ ಏನಕ್ಕೆ ಇಂಟರ್ವ್ಯೂ ಕರಿಬೇಕು, ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೌ ಲೆಟ್ ಮಿ ನೋ ಎನಿ ಡೌಟ್ಸ್ ಇನ್ ರೆಸ್ಯೂಮೆ ಆಸ್ ಆಫ್ ನೌ. ನೀವು ಒಂದ್ ಇಂಪಾರ್ಟೆಂಟ್ ಮಾತು ನೀವು ಕೇಳಲೇ ಇಲ್ಲ, ಇನ್ನ ಯಾರು ಕೇಳ್ಬೋದು ಅದನ್ನ? ಜಾಬ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಏನಕ್ಕೆ ಮಾಡ್ತೀವಿ? ಯಾರು ಹೇಳ್ಬೋದಾ? Salary. Now salary, very nicely said sir. Salary, ನಮಗೆ ಸಂಬಳ ಬೇಕೇ ಬೇಕು, earnings. If you don't have that, no point in doing the job. Correct ಅಲ್ವಾ? Do you all agree friends? So ನಮಗೆ ಫಸ್ಟ್ ಇಂಪಾರ್ಟೆಂಟ್ ಇರೋದು ಸ್ಯಾಲರಿ. ಸೊ ನೀವು ನನಗೆ ಪ್ರಶ್ನೆ ಕೇಳಬೇಕಾಗಿದೆಯಾ ಸ್ಯಾಲರಿ ಬಗ್ಗೆ? ಎನಿ ಡೌಟ್ಸ್ ಇನ್ ರೆಸ್ಯೂಮೆ? ಅರ್ಥ ಆಗಿಲ್ಲ ಅಂದ್ರೆ ಅಥವಾ ಏನು ಬರಿಬೇಕು ಅಥವಾ ನಾನ್ ಮಿಸ್ ಮಾಡ್ಕೊಂಡೆ ಸರ್ ಇದನ್ನ ನೀವು ಮಿಸ್ ಮಾಡಿದೀರಾ, ದಯವಿಟ್ಟು ಬರೀರಿ, ಇದು ಬರಿಬೇಕೋ ಇಲ್ವಾ ಅಂತ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಐ ಆಮ್ ಆಲ್ಸೋ ನಾಟ್ ಪರ್ಫೆಕ್ಟ್, ಬಟ್ ನಾವು ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ನಿಮ್ಮಿಂದ ಕಲಿಬೇಕಂತ ಆಸಕ್ತಿ ಇಟ್ಕೊಂಡಿದ್ದೀನಿ. ದಟ್ ಇಸ್ ವಾಟ್ ಇಸ್ ಲರ್ನಿಂಗ್ ಆಕ್ಚುಲಿ. ಯಾಕಂದ್ರೆ ಒಳ್ಳೆಯವ್ರ ಜನ ಕಲಿದ್ರೆ ಲೈಫ್ ತುಂಬಾ ಈಸಿ ಆಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ ದಯವಿಟ್ಟು ಕೇಳಿ. ದಿಸ್ ವಿಲ್ ಬಿ ಈಸಿ ಫಾರ್ ಮೀ ಟು ಟೇಕ್ ದ ನೆಕ್ಸ್ಟ್ ಸೆಷನ್ ಅಹೆಡ್. ಐ ವಿಲ್ ಬಿ ಜಸ್ಟ್ ಟಚಿಂಗ್ ಫ್ಯೂ ಥಿಂಗ್ಸ್ ಆನ್ ದಿ ಇಂಟರ್ವ್ಯೂಸ್. So that will help you to go for interview when you have been selected for the interview. So ನಿಮ್ಮ ರೆಸ್ಯೂಮೆ ನೋಡ್ಕೊಂಡು ಸೆಲೆಕ್ಟ್ ಮಾಡಿದಾಗ ನೀವು ಇಂಟರ್ವ್ಯೂ ಯಾವ ರೀತಿ ಮಾಡ್ತೀರಾ ಅದ್ರ ಬಗ್ಗೆ ಮುಂದಕ್ಕೆ ಹೋಗೋಣ. Just 2 minutes more ಅಥವಾ 1 minute more where people can put some answer questions to what kind of a resume ಅಥವಾ ರೆಸ್ಯೂಮೆ ಬಗ್ಗೆ ಡೌಟ್ ಇದ್ರೆ ದಯವಿಟ್ಟು ಕೇಳಿ. ಒಂದ್ ಸಿಂಪಲ್ ಹೇಳ್ತೀನಿ, ನೀವು ಡೌಟ್ ಕೇಳಿದ್ರೆ ಇದ್ರ ಬಗ್ಗೆ ಸ್ಯಾಲರೀಸ್ ಅನ್ನೋ ರೆಸ್ಯೂಮೆ ಬರಿಬೇಕೋ ಇಲ್ವಾ? ಕ್ಯಾನ್ ಯು ಆನ್ಸರ್ ಮಿ ದಿಸ್? ಏನ್ ಸ್ಯಾಲರಿ ಬೇಕು ನಾವು ರೆಸ್ಯೂಮೆ ಬರಿಬೇಕೋ ಇಲ್ವಾ? No one asked me about this because we should ask salary according to their company standards. They will fix up salary. Okay, Veda Shri is telling that company standard parvagi our company fix ಮಾಡ್ಕೊಂತಾರೆ. Okay, so ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಯಾವ್ದು ಸ್ಯಾಲರಿ ಇರಲ್ಲ. ನನಗೆ ಯಾವತ್ತು ನಾಳೆ BCom ಮುಗಿದ ತಕ್ಷಣ ನನಗೆ ಯಾವ್ದು ಜಾಬ್ ಕೊಟ್ರೆ it will be like use new and standard patterns of resumes. Okay, my own mentor, my own trainer guru Shrikanta sir, your morning trainer, he is telling that there are few standard patterns of resumes which has to be used. ಹಳೆ resumes ಹಳೆ patterns ಅನ್ನು ದಯವಿಟ್ಟು ಯೂಸ್ ಮಾಡಬೇಡಿ ಅಂತ ಅವರು ಹೇಳ್ತಾ ಇದ್ದಾರೆ. he is giving a very good suggestion. ಮತ್ತೆ ಇನ್ನೊಂದು ಸ್ಯಾಲರೀಸ್ ಬಗ್ಗೆ ಹೇಳ್ತಿದ್ದಲ್ಲ, ಸ್ಯಾಲರೀಸ್ ಇಂಪಾರ್ಟೆಂಟ್ ಅಲ್ವಾ? ವಿತೌಟ್ ಸ್ಯಾಲರಿ ನಾವೇನು ಕೆಲಸ ಮಾಡಕ್ಕಾಗಲ್ಲ. ನಾನು ಇವಾಗ BCom ಮುಗಿದ ತಕ್ಷಣ ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ನಾನು ಒಂದು 25,000 30,000 ಸಂಬಳ ತಗೋಬೇಕಪ್ಪ ತಿಂಗಳಿಗೆ, ಅಟ್ಲೀಸ್ಟ್ ಮಿನಿಮಮ್ ಅಷ್ಟು ಬೇಕೇ ಬೇಕು. ವರ್ಷಕ್ಕೆ 4 ಲಕ್ಷದಿಂದ 5 ಲಕ್ಷ ಪ್ಯಾಕೇಜ್ ಬೇಕು, ಇಲ್ಲ ಅಂದ್ರೆ ನಾನು ಏನು ಪ್ರಯೋಜನ ಇಲ್ಲ ಓದಿದ್ದು ಅಂತ. ನಿಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟಿದ್ರೆ ನಿಮ್ ಇಂಟರ್ವ್ಯೂ ಕರೀತಾನಲ್ಲ ಅವ್ನ್ ಪರ್ಸನ್ ಹೇಳ್ದ ಸರ್ ನಿಮ್ಗೆ 5,000 ಸಂಬಳ ಕೊಟ್ಟರೆ ನೀವು ಕೆಲಸ ಮಾಡ್ತೀರಾ ಅಂದ್ರೆ ಅವಾಗ ಏನ್ ಮಾಡ್ತೀರಾ? ಯು ವಿಲ್ ಫೀಲ್ ಬ್ಯಾಡ್ ಆರ್ ಯು ವಿಲ್ ಫೀಲ್ ದಟ್ ಯು ಆರ್ ಆಸ್ಕಿಂಗ್ ಮೋರ್. ಏನಾದ್ರೂ ಆಗ್ಬಹುದು. You might be disappointed कि ನನಗೆ ನಾನು ಜಾಸ್ತಿ ಕೇಳ್ಬಿಟ್ಟಿದ್ದೀನಿ, ಇವ್ರು ಕಮ್ಮಿ ಕೊಡ್ತಾ ಇದ್ದಾರೆ. there is kind of a gap. ಸೊ ಯಾವತ್ತು ಕೂಡ ನೀವು ಸ್ಯಾಲರಿ ಬಗ್ಗೆ ಇದ್ರೆ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್ ಟು ಕನೆಕ್ಟ್ ವಿತ್ ಯೋರ್ ಕಂಪ್ನಿ and expected salary is 15,000 rupees
or 20,000 rupees or 10,000 rupees or 30,000 or 1 lakh or 2 lakh, depends on the job what you're applying for. But ಅದರಲ್ಲಿ ದಯವಿಟ್ಟು 10 ಇಂದ 15,000 ಕೊಡಿ ಅಂತ ಕೇಳಿದಾಗ ಅವ್ರು 10,000 ಕೊಡ್ತಾನೆ, 15,000 ಕೊಡಲ್ಲ. ನಿಮ್ 15,000 ಬೇಕಾದ್ರೆ 15,000 ಬರೀರಿ, 10,000 ಬೇಕಾದ್ರೆ 10,000 ಬರೀರಿ. ಎಕ್ಸ್ಪೆಕ್ಟೆಡ್ ಸ್ಯಾಲರಿ ಆರ್ ಲಾಸ್ಟ್ ನೀವು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಅಷ್ಟು ಸ್ಯಾಲರಿ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. If he is able to meet the standards of your salary and you are meeting the standards of the company, you will get the job in the right way. Otherwise, you will not get your expected salary and you will be compromising. ಏನೋ ಸಿಕ್ಕಿದ್ರೆ ಮಾಡ್ಬಿಡ್ತೀನಿ ಅಂತ. ಸೊ ದಯವಿಟ್ಟು ನೀವು ನಿಮ್ಮ ಜಾಬ್ ಏನ್ ಅಪ್ಲೈ ಮಾಡ್ತಾ ಇದ್ದೀರಾ ಅದ್ರ ತಕ್ಕಂತ ನೀವು ಸ್ಯಾಲರಿ ದಯವಿಟ್ಟು ಕೇಳಿ. ಅದ್ರ ಬಗ್ಗೆ ನೀವು ಯಾವತ್ತೂ ಕೂಡ ಯು ಶುಡ್ ಹ್ಯಾವ್ ದಿ ಎಕ್ಸ್ಪೀರಿಯನ್ಸ್, ಯಾವ ರೀತಿ ನಾನು ಜಾಬ್ ಸ್ಯಾಲರಿ ಕೇಳ್ಬೋದು ಅಂತ. ನೀವು ಕೊಟ್ಟಷ್ಟು ಕೊಟ್ರೆ ನಾನು ಕೆಲಸ ಮಾಡ್ಕೊಂತೀನಿ ಅಂದ್ರೆ ದಟ್ ಇಸ್ ನಾಟ್ ದ ವೇ. ಯಾಕಂದ್ರೆ ನಾವು ಅದಕ್ಕಿಲ್ಲ. ನಮ್ಮ ಕ್ವಾಲಿಟಿ ಬಗ್ಗೆ ನಾವು ಗೊತ್ತಿರ್ಬೇಕು, ನಮ್ಮ ಕ್ವಾಲಿಟೀಸ್ ಸ್ಕಿಲ್ಸ್ ಬಗ್ಗೆ ನಾವು ಏನಿದೆ ಅದ್ರ ತಕ್ಕಂತ ನಾವು ಸ್ಯಾಲರಿ ಕೇಳಲೇಬೇಕು. ಬಿಕಾಸ್ ದಟ್ ಈಸ್ ದ ಲೈಫ್. ಅಫ್ಕೋರ್ಸ್ ಎಸ್, ಮ್ಯಾರಿಡ್ ಸ್ಟೇಟಸ್ ಬರಿಬೇಕು. ಬಿಕಾಸ್ ಮ್ಯಾರಿಡ್ ಸ್ಟೇಟಸ್ ಬರ್ದಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಕೆಲವು ಕಂಪ್ನಿಯಲ್ಲಿ ಇರ್ತಾರೆ ಅವ್ರ ಮ್ಯಾರಿಡ್ ಇದ್ರೆ ರೆಸ್ಪಾನ್ಸಿಬಲ್ ಜಾಸ್ತಿ ಇರ್ತಾನೆ, ಸೊ ಅವ್ನಿಗೆ ಕೆಲಸ ಕೊಡ್ಬೇಕು. ಅನ್ಮ್ಯಾರಿಡ್ ಇದ್ರೆ ಅವನು ಯಾವ ರೀತಿ ಇರ್ತಾನೆ, ಅವ್ನು ಆಂಬಿಷಿಯಸ್ ಆಗಿದ್ದಾನೆ, ಅವ್ನು ತುಂಬಾ ಲೈಫ್ ಅಲ್ಲಿ ಮುಂದಕ್ಕೆ ಹೋಗ್ಬೇಕಂತ ಇದ್ದಾನೆ, ಇನ್ನು ಅವನು ಬೆಳಿಬೇಕಾಗಿದ್ದಾನೆ, ಅವ್ನು ಲೈಫ್ ಸ್ಟ್ಯಾಂಡರ್ಡೈಸ್ ಮಾಡ್ಬೇಕಾಗಿದ್ದಾನೆ. ಸೊ ದಟ್ ಇಸ್ ಡಿಫ್ರೆಂಟ್ ಮೈಂಡ್ ಸೆಟ್ಸ್ ಇರುತ್ತೆ, ಅದ್ರ ಬಗ್ಗೆ ಗೊತ್ತಾಗತ್ತೆ. ಸೊ ಕಂಪ್ನಿಗೆ ರಿಕ್ವೈರ್ಮೆಂಟ್ ಯಾವ ರೀತಿ ಇರುತ್ತೆ ಗೊತ್ತಾಗಲ್ಲ. ಸೊ ಆಲ್ವೇಸ್ ಟ್ರೈ ಟು ಪುಟ್ ಇಟ್ ಮ್ಯಾರಿಡ್ ಅಂಡ್ ಅನ್ಮ್ಯಾರಿಡ್ ಸ್ಟೇಟಸ್ ಬರೀಲೇಬೇಕು. ಇಟ್ಸ್ ಗುಡ್ ಆಕ್ಚುಲಿ. ಎನಿಥಿಂಗ್ ಎಲ್ಸ್ ಫ್ರೆಂಡ್ಸ್? ಪ್ರಜ್ವಲ್ ಅವರು ಕೇಳ್ತಾ ಇದ್ದಾರೆ. ಹೋಪ್ ಮೈ ಕನ್ನಡ. Yes sir. ಪ್ರಜ್ವಲ್ ಅವರು ಕೇಳ್ತಾ ಇದ್ದಾರೆ, how can I negotiate my own salary? That will come in the interview, not an issue. There is only to put the what do you say, ನಾವು ರೆಸ್ಯೂಮೆ ಕೊಡ್ತಾ ಇದೀವಿ ಇನ್ನ ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾವ ರೀತಿ ನೆಗೋಷಿಯೇಟ್ ಮಾಡಬೇಕು ಅಂತ. In the interview he is asking how can I negotiate my salary ಅಂತ, ಯಾವ ಮೆಥಡ್ ಅಲ್ಲಿ how I should negotiate my salary. ಸ್ಯಾಲರಿನ ದಯವಿಟ್ಟು ನೆಗೋಷಿಯೇಟ್ ಮಾಡಕ್ ಆಗಲ್ಲ. ನಿಮ್ಮ ಇಂಟರ್ವ್ಯೂ ರೆಸ್ಯೂಮ್ ಅಲ್ಲಿ ಬರ್ದಾಗ ಇಫ್ ಯು ಸೇ ದಟ್ ಐ ವಾಂಟ್ 35,000 rupees and the company says ನೀವು 35,000 ಬರ್ತಿದ್ದೆ ನಾನು 25,000 ಕೊಡ್ತೀನಿ ಅಂದ್ರೆ you need to understand, you show your skills. Sir, I am capable of doing lot of things, I'll be making the company better. You need to appreciate yourself in a better way by showing the quality skills. ನಿಮ್ಮ ಸ್ಕಿಲ್ಸ್ ಬಗ್ಗೆ ನೀವು ಹೇಳಿಲ್ಲ ಅಂದ್ರೆ ಕಂಪ್ನಿಗೆ ಅರ್ಥ ಆಗಲ್ಲ. ಆ ಟೈಪ್ ಅಲ್ಲಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಇರುತ್ತಲ್ಲ, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದು ನಾವು ನೆಕ್ಸ್ಟ್ ಇಂಟರ್ವ್ಯೂ ಪ್ರೊಸೆಸ್ ಅಲ್ಲಿ ಕಲಿತೀವಿ. ನೆಕ್ಸ್ಟ್ 10 minutes ಇಂಟರ್ವ್ಯೂ ಪ್ರೊಸೆಸ್ ಬಗ್ಗೆ ನಾನು ಹೇಳ್ತೀನಿ. ಜಸ್ಟ್ ಮೂವಿಂಗ್ ಅಹೆಡ್, ವಾಟ್ ಇಸ್ ಇಂಟರ್ವ್ಯೂಸ್? ಇಂಟರ್ವ್ಯೂಸ್ ಅಂದ್ರೆ ಏನು? ಎಲ್ರು ಇಂಟರ್ವ್ಯೂ ಆಸಕ್ತಿ ಇಟ್ಕೊಂಡಿದ್ದೀರಾ, ಜಾಬ್ ಹೋಗ್ಬೇಕಂತಿದ್ದೀರಾ, ಬಟ್ ಇಂಟರ್ವ್ಯೂಸ್ ಮಾಡಿದಾಗ ಏನಾಗುತ್ತೆ? ಟುಡೇ ಜಾಬ್ ಮಾರ್ಕೆಟ್ ಇಸ್ ಮೋರ್ ಕಾಂಪಿಟೇಟಿವ್. ನಿಮ್ ತರ 100 ಜನ ಇದ್ದಾರೆ, ನೀವೇನ್ ಜಾಬ್ ಅಪ್ಲೈ ಮಾಡ್ತಾ ಇದ್ದೀರಾ, ನಿಮ್ ತರ 100 ಅಪ್ಲಿಕೇಶನ್ ಬರುತ್ತೆ. ಆ ಅಪ್ಲಿಕೇಶನ್ ನಿಮ್ಮ ಕರಿಬೇಕಾಗಿದ್ರೆ ನೀವು ಕ್ವಾಲಿಟಿ ಇಟ್ಕೋಬೇಕು. ಸೊ ಆಲ್ವೇಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಮಾರ್ಕೆಟ್ ಕಾಂಪಿಟೇಟಿವ್ ಇದ್ದಾಗ ನೀವು ಅದನ್ನ ನಿಮ್ಮ ಕ್ವಾಲಿಟೀಸ್ ನ ಯುನಿಕ್ ಆಗಿ ಇಟ್ಕೋಬೇಕು. While negotiating, highlighting your skills so that you can understand your concern about the job. That's what, when you appraise yourself, ನಿಮ್ಮ ಸ್ಕಿಲ್ಸ್ ಬಗ್ಗೆ ನೀವು ಹೈಲೈಟ್ ಮಾಡಿಲ್ಲ ಅಂದ್ರೆ ನೀವು ನೆಗೋಷಿಯೇಟ್ ಮಾಡಕ್ ಆಗಲ್ಲ. ನೀವು ಸ್ಕಿಲ್ಸ್ ಬಗ್ಗೆ ಡೌನ್ ಇದ್ರೆ, ಸ್ಕಿಲ್ಸ್ ನ ಚೆನ್ನಾಗಿ ಮಾಡಿದ್ರೆ ಆಟೋಮೆಟಿಕ್ಲಿ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಅಂಡ್ ದೇ ವಿಲ್ ಗಿವ್ ಯು ವಾಟ್ ಎವರ್ ದ ಪ್ರಿಫರ್ಡ್ ಸ್ಯಾಲರಿ ಯು ವಾಂಟ್. ಸೊ ನಿಮ್ ಕ್ವಾಲಿಟೀಸ್ ಯಾವತ್ತೂ ಹೆಚ್ಚಿಗೆ ಇರಬೇಕು. ಯು ಶುಡ್ ಇಂಪ್ರೆಸ್ ದ ಪರ್ಸನ್ ಹೂ ಇಸ್ ಇಂಟರ್ವ್ಯೂಯಿಂಗ್ ಎಂಪ್ಲಾಯರ್ ಬೇಸಿಕಲಿ. ನೆಕ್ಸ್ಟ್, ಸೊ ಇಟ್ ಇಸ್ ವೆರಿ ಸಿಂಪಲ್. ಮಾರ್ಕೆಟ್ ಇವತ್ತಿನ ಡೇಟ್ ಅಲ್ಲಿ ಜಾಬ್ ಏನ್ ತಗೊಂತೀವಲ್ಲ, ನಮ್ಮ ಅಪ್ಲಿಕೇಶನ್ ಜೊತೆಗೆ 100 ಅಪ್ಲಿಕೇಶನ್ ಬರುತ್ತೆ. ಕಾಂಪಿಟೇಷನ್ ಹೆಚ್ಚಿಗಾಗಿದೆ. ನಿಮ್ಮ ಕ್ವಾಲಿಟೀಸ್, ನಿಮ್ಮ ಸ್ಕಿಲ್ಸ್ ಯಾವತ್ತು ಯೂನಿಕ್ ಆಗಿರಬೇಕು. ಯು ನೀಡ್ ಟು ಬಿ ಏಬಲ್ ಟು ಕಮ್ಯುನಿಕೇಟ್ ಗುಡ್, ಬಿಕಾಸ್ ಇವತ್ತಿನ ಡೇಟ್ ಅಲ್ಲಿ ಕಂಪನಿ ಡಿಮ್ಯಾಂಡ್ಸ್ ಗುಡ್ ಕಮ್ಯುನಿಕೇಶನ್. ಅಚ್ಚಾ ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಿ, ಕಮ್ಯುನಿಕೇಶನ್ ಯಾವತ್ತು ಇಂಗ್ಲಿಷ್ ಇರಬೇಕು ಅಥವಾ ಕನ್ನಡ ಇರಬೇಕು ಅಥವಾ ಬೇರೆ ಲ್ಯಾಂಗ್ವೇಜ್ ಇರಬೇಕಂತ ಕಂಪಲ್ಸರಿ ಯಾವ್ದಿಲ್ಲ. ನನಗೆ ಇಂಗ್ಲಿಷ್ ಬಂದಿಲ್ಲ ಅಂದ್ರೆ ನನ್ನ ಜಾಬ್ಸ್ ಒಳ್ಳೆ ಸಿಕ್ಕತ್ತಾ ಅಂತ ಪ್ಲೀಸ್ ಡು ನಾಟ್ ಕೀಪ್ ಇನ್ ದ ಮೈಂಡ್. ಅದನ್ನ ದಯವಿಟ್ಟು ಮನಸ್ಸಿಂದ ತೆಗೆದ್ಬಿಡಿ. ಕನ್ನಡ ಚೆನ್ನಾಗಿ ಮಾತಾಡಿದ್ರೆ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ, ಇಂಗ್ಲಿಷ್ ಚೆನ್ನಾಗಿ ಮಾತಾಡಿದ್ರೆ ದಯವಿಟ್ಟು ಇಂಗ್ಲಿಷ್ ಮಾತಾಡಿ. ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಇನ್ ಲ್ಯಾಂಗ್ವೇಜ್, ಅದನ್ನ ದಯವಿಟ್ಟು ಮುಟ್ಟಕ್ ಹೋಗ್ಬೇಡಿ. ಇಫ್ ಐ ವಾಂಟ್ ಟು ಸ್ಪೀಕ್ ಇನ್ ತೆಲುಗು ನೌ, ಬಿಕಾಸ್ ಐ ಡೋಂಟ್ ನೋ ತೆಲುಗು, ಅರ್ಥ ಮಾಡ್ಕೊಂತೀನಿ ಬಟ್ ಮಾತಾಡಕ್ ಆಗಲ್ಲ, ಪ್ರಯೋಜನ ಇಲ್ಲ ಮಾತಾಡಿ. ತಮಿಳ್ನಾಡು ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡೋ ಪ್ರಯತ್ನ ಪಡ್ಬೋದು, ಬಟ್ ಆಲ್ವೇಸ್ ಬಿ ಕಂಫರ್ಟಬಲ್ ಇನ್ ಲ್ಯಾಂಗ್ವೇಜ್ ವಾಟ್ ಯು ಸ್ಪೀಕ್. ಕಮ್ಯುನಿಕೇಶನ್ ಯಾವ ರೀತಿ ಇರ್ಬೇಕಂದ್ರೆ ವೆರಿ ಇಂಪಾರ್ಟೆಂಟ್. ನಾವ್ ಹೇಳಿದ್ನ ಅಥವಾ ನಾವು ಏನ್ ಕಮ್ಯುನಿಕೇಟ್ ಮಾಡ್ಬೇಕಂತಿದೀನಿ ಎದುರುಗಡೆ ನಿಂತಿರೋರಿಗೆ ಅರ್ಥ ಆಗ್ಬೇಕು. ದಟ್ ಇಸ್ ಓನ್ಲಿ ಕಮ್ಯುನಿಕೇಶನ್. ನೀವು ಯಾವ ರೀತಿ ಎಫೆಕ್ಟಿವ್ ಆಗಿ ಮಾಡ್ತೀರಾ ಅದನ್ನ ಕಲಿಬೇಕು. ಸೊ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿರಬೇಕು. ಲೆಟ್ ಇಟ್ ಬಿ ವರ್ಬಲ್, ನಾನ್ ವರ್ಬಲ್, ಯಾವ ರೀತಿ ಮಾತಾಡಬಹುದು, ನಿಮ್ಮ ಜೆಸ್ಚರ್ಸ್ ಯಾವ ರೀತಿ ಇರಬೇಕು, ಅದೆಲ್ಲ ಕಂಪ್ಲೀಟ್ ಆಗಿ ಚೆನ್ನಾಗಿರ್ಬೇಕು. ನೆಕ್ಸ್ಟ್ ಇಸ್ ಡ್ಯೂರಿಂಗ್ ದ ಇಂಟರ್ವ್ಯೂ ಪ್ರೊಸೆಸ್ ವೆನ್ ಯು ಹ್ಯಾವ್ ಹೈಲೈಟ್ಸ್
ಅದೇನ ಶ್ರೀಕಾಂತ್ ಸರ್ ಅದನ್ನೇ ಹೇಳಿದ್ರು, ಯುವರ್ ಸ್ಕಿಲ್ಸ್ ಯುವರ್ ಸ್ಟ್ರೆಂತ್, ನಿಮ್ಮ ತಾಕತ್ ಏನಿದೆ, ನಿಮ್ಮಲ್ಲಿ ಏನ್ ಶಕ್ತಿ ಇದೆ, ಯುವರ್ ಪವರ್ ಮತ್ತೆ ನಿಮ್ಮ ಕೆಲಸ ಮಾಡೋ ಕ್ಷಮತೆ ಮತ್ತೆ ನಿಮ್ಮ ಸ್ಕಿಲ್ ಯಾವ ರೀತಿ ಕಂಪ್ನಿನ ಬೆಳೆಸಿದೆ ಅದನ್ನ ತೋರಿಸ್ಕೋಬೇಕು. ದಿಸ್ ವಿಲ್ ಓನ್ಲಿ ಹೆಲ್ಪ್ ಟು ಗೆಟ್ ದ ಜಾಬ್ ಈಸಿಲಿ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಬಿಫೋರ್ ಅಪ್ಲೈಯಿಂಗ್ ಫಾರ್ ಅ ಜಾಬ್. Now we'll understand the following 7 things to how to go for an interview process. But before that, few things. Understand the top interviewing skills alli ene agbodu. Prepare well, know about the company, know about the job profile. Chanagi aa job profile ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಇಂಟರ್ವ್ಯೂ ಹೋಗಿ ಪ್ರಯೋಜನ ಇಲ್ಲ. ನೀವು ಕಂಪನಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀವೇನು ಮಾತಾಡಕ್ ಆಗಲ್ಲ ಅಲ್ಲಿ. ಮತ್ತೆ ನೀವು ಏನು ಆಬ್ಜೆಕ್ಟ್ ಇಟ್ಕೊಂಡಿದ್ದೀರಾ, ನಿಮ್ಮ ಏನ್ ಸ್ಯಾಲರಿ ಇದೆ ಎಲ್ಲ ಕಾನ್ಫಿಡೆಂಟ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಮತ್ತೆ ಬಿ ಪಂಚುಯಲ್. 10 ಗಂಟೆ ಕರೆದ್ರೆ ದಯವಿಟ್ಟು 9 ಗಂಟೆ 30 ನಿಮಿಷಕ್ಕೆ ಅಲ್ಲಿ ದಯವಿಟ್ಟು ನೀವು ಅಲ್ಲಿ ಕಂಪ್ನಿ ಲಾಬಿಲಿರಿ. ಪಂಚುಯಾಲಿಟಿ ಇಲ್ಲೇ ಮಿಸ್ ಆಗ್ಬಿಡುತ್ತೆ. ಪಂಚುಯಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಫ್ ಯು ಆರ್ ಸೀರಿಯಸ್, ನೀವು ಪಂಚುಯಾಲಿಟಿ ಮೇಂಟೈನ್ ಮಾಡ್ತೀರಾ, ನಿಮ್ಮ ಲೈಫ್ ಬಗ್ಗೆ ನೀವು ಸೀರಿಯಸ್ ಇಲ್ಲ ಅಂದ್ರೆ ಲೈಫ್ ಅಲ್ಲಿ ಏನು ಮಾಡಕ್ ಆಗಲ್ಲ. ಆಮೇಲೆ ಫಸ್ಟ್ ಅಂಡ್ ಇಂಪಾರ್ಟೆಂಟ್ ಟೈಮ್ ಇಸ್ ಪರ್ಸನಾಲಿಟಿ ಡೆವಲಪ್ ಮಾಡ್ಬೇಕಾಗಿದ್ರೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಟೈಮ್ ಮ್ಯಾನೇಜ್ಮೆಂಟ್ ನೀವು ಮಾಡಿಲ್ಲ ಅಂದ್ರೆ ಯು ಆರ್ ಫೇಲಿಯರ್. ನೀವು ಅದು ಯಾವ ಕಂಪ್ನಿಯಲ್ಲಿ ಹೋದ್ರು ಕೂಡ ನೀವು ಕೆಲಸ ಮಾಡಕ್ ಆಗೋದಿಲ್ಲ. ಸೊ ಬಿ ಪಂಚುಯಲ್ ಫಾರ್ ದ ಇಂಟರ್ವ್ಯೂ. ಅಲ್ಲೇ ನಿಮ್ ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಚೆನ್ನಾಗಿದ್ದೀರಂತ. ಮತ್ತೆ ಯಾವತ್ತೂ ಕೂಡ ನಿಮ್ಮ ಇಂಟರ್ವ್ಯೂ ಜೊತೆಗೆ ಮಾತಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾತಾಡ್ಕೊಳ್ಳಿ. ಏನ್ ಅರ್ಥ ಆಗ್ತಾ ಇದೆ ಅದನ್ನ ಮಾತಾಡ್ಬೇಡಿ, ಏನು ಮಾತಾಡ್ಬೇಕನ್ನ ದಯವಿಟ್ಟು ಮಾತಾಡ್ಬೇಡಿ. ನಿಮ್ಮ ಮಾತಲ್ಲಿ ತುಂಬಾ ಕ್ಲಾರಿಟಿ ಇಟ್ಕೋಬೇಕು. ನೀವೇನ್ ಮಾತಾಡ್ತಿದ್ದೀರಾ ವೆರಿ ಸಿಂಪಲ್, ಕ್ರಿಸ್ಪ್ ಆಗಿ ಸೈಲೆಂಟ್ ಅಲ್ಲ, ಸಿಂಪಲ್ ಲ್ಯಾಂಗ್ವೇಜ್ ಇಟ್ಕೋಬೇಕು. ಜಾಸ್ತಿ ಹೈ ಲ್ಯಾಂಗ್ವೇಜ್ ಇಟ್ಕೊಂಡ್ರು ಕೂಡ ಏನು ಪ್ರಯೋಜನ ಇಲ್ಲ. ಬಿ ಆಲ್ವೇಸ್ ಕಾನ್ಫಿಡೆಂಟ್. ಮಾತಲ್ಲಿ ತುಂಬಾ ನಿಮ್ಮ ವ್ಯಾಲ್ಯೂ ತೋರಿಸ್ಕೋಬೇಕು. ಬಟ್ ಅದರಲ್ಲಿ ಆರೋಗ್ಯನ್ಸ್, ಆಟಿಟ್ಯೂಡ್ ಅವೆಲ್ಲ ತೋರಿಸಿದ್ರೆ ಇಟ್ ವಿಲ್ ಲುಕ್ಸ್ ವೆರಿ ಬ್ಯಾಡ್. ಸರ್ ಏನ್ ಕೊಡ್ತೀರಾ ಜಾಬ್, ನಾನು ನೋಡ್ಕೊಂತೀನಿ ಬಿಡಿ ಸರ್. ನಿಮ್ ಕಂಪ್ನಿ ಕೊಟ್ಟಿಲ್ಲ ಅಂದ್ರೆ ಬೇರೆ ಕಂಪ್ನಿ ಕೂತಿದ್ದಾರೆ 10 ಜನ ಕೊಡಕ್ಕೆ. ಮತ್ತೆ ಏನಕ್ಕೆ ಬಂದಪ್ಪ ಇಲ್ಲಿ 10 ಜನ ಕೊಡೋರು ಅಲ್ಲೇ ಹೋಗ್ಬೇಕಾಯ್ತು, ನಾವ್ ಇಲ್ಲೇ ಕೆಲ್ಸಕ್ಕೆ ಮಾಡಕ್ ಬಂದಿದೀವಿ. ಸೊ ಆಲ್ವೇಸ್ ಬಿ ಮೋರ್ ಕಾನ್ಫಿಡೆಂಟ್. ಮತ್ತೆ ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್. ಸಿಂಪಲ್. ವೆನ್ ಯು ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್ ಯಾವಾಗ್ಲೂ ಹೇಳಿದ್ರೆ ನೀವು ಇಟ್ ಇಸ್ ವೆರಿ ಸಿಂಪಲ್ ಟು ಸೇ ಥ್ಯಾಂಕ್ಫುಲ್. When you have a gratitude expression, so automatically the people will feel that yeah, this fellow is really good, he has some emotions where the company can grow. ಮತ್ತೆ ಯಾವತ್ತೂ ಕೂಡ ಕೇಳೋ ಕ್ಷಮತೆ ಜಾಸ್ತಿ ಇಟ್ಕೊಳ್ಳಿ, ಮಾತಾಡೋದ್ ಕೆಲಸ ಕಮ್ಮಿ ಇಟ್ಕೊಳ್ಳಿ. ಜಾಸ್ತಿ ಮಾತಾಡಿದ್ರೆ ಇಟ್ ಡಸಂಟ್ ಲುಕ್ ಗುಡ್. ಸೊ ಆಲ್ವೇಸ್ ಬಿ ಲಿಸ್ನರ್, ಗುಡ್ ಲಿಸ್ನರ್ ರಾದರ್ ಸ್ಪೀಕಿಂಗ್ ಮೋರ್. ಗುಡ್, ನೀವು ಕರೆಕ್ಟ್ ಆಗಿ ಕೇಳಿದ್ರೆ ಅದನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ. ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಂಡಿಲ್ಲ ಅಂದ್ರೆ ಅವ್ರ ಕ್ವಶನ್ ಬೇರೆ ಇರುತ್ತೆ, ನಿಮ್ ಉತ್ತರ ಬೇರೆ ಇರುತ್ತೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಲಿಸನ್ ವೆಲ್ ಬಿಫೋರ್ ಯು ಸ್ಪೀಕ್. Next, how to understand the 7 steps of interview. The first and important thing is, I am very familiar with the company's do's and don'ts. ನಾನು ಹೇಳಿದಲ್ಲ ಮುಂಚೆನೆ, ಕಂಪ್ನಿ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿದೆ. ಕಂಪ್ನಿ ಯಾವ ರೀತಿ ನಡೀತಾ ಇದೆ, ಕಸ್ಟಮರ್ ಯಾರಿದ್ದಾರೆ, ಕ್ಲೈಂಟ್ ಬೇಸಿಸ್ ಏನಿದೆ, ಪ್ರಾಡಕ್ಟ್ ಸರ್ವಿಸಸ್ ಏನ್ ಕೊಡ್ತಾ ಇದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು. ನೀವು ಅದನ್ನ ಅರ್ಥ ಮಾಡ್ಕೊಂಡು ಹೋಗಿ ಇಂಟರ್ವ್ಯೂ ಕೂತ್ಕೊಂಡ್ರೆ ಯು ವಿಲ್ ಬಿ ಮೋರ್ ಕಂಫರ್ಟಬಲ್ ಇನ್ ಎಕ್ಸ್ಪ್ಲೇನಿಂಗ್ ವಾಟ್ ಕಂಪ್ನಿ ಬೆನಿಫಿಟ್ಸ್ ಕ್ಯಾನ್ ಬಿ ಗಿವನ್ ಟು ದ ಕಸ್ಟಮರ್ಸ್ ಅಂಡ್ ವಾಟ್ ಬೆನಿಫಿಟ್ ಯು ಕ್ಯಾನ್ ಗಿವ್ ಟು ದ ಕಂಪ್ನಿ. ಅದನ್ನ ಈಸಿಯಾಗಿ ಮಾಡ್ಕೋಬಹುದು. ಸೊ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ದ ಕಂಪ್ನಿ ಯಾವ ರೀತಿ ಇದೆ, ಅದರ ಮ್ಯಾನೇಜರ್ಸ್ ಯಾವ ರೀತಿ ಇದ್ದಾರೆ, ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಬ್ರಾಂಚಸ್ ಎಲ್ಲೆಲ್ಲಿದೆ. ಸೊ ಕಂಪ್ಲೀಟ್ ಡೀಟೇಲ್ಸ್, ಒಂದು ಕಂಪ್ನಿ ವೆಬ್ಸೈಟ್ ಇರುತ್ತೆ ಯಾವತ್ತೂ ಕೂಡ, ಇಲ್ಲ ಅಂದ್ರೆ ಕಂಪ್ನಿ ಪ್ರೊಫೈಲ್ಸ್ ಇರುತ್ತೆ. ಇಲ್ಲ ಅಂದ್ರೆ ದಯವಿಟ್ಟು ಯಾರು ಫೋನ್ ಮಾಡ್ಕೊಂಡು ಕೇಳಿ, ನಿಮ್ಮ ಫ್ರೆಂಡ್ಸ್ ಯಾರು ಕೆಲಸ ಮಾಡ್ತಾ ಇದ್ರೆ, ನೀನ್ ಈ ಕಂಪ್ನಿಯಲ್ಲಿ ಕೆಲಸ ಮಾಡಿದಿಲ್ಲಪ್ಪ ಹೇಗಿದೆ ಅಂತ ಟ್ರೈ ಟು ಗೆಟ್ ಇನ್ಫಾರ್ಮೇಶನ್. ಅದನ್ನ ನೀವು ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೋಬೇಕು. ಇಫ್ ಯು ಡು ಗುಡ್ ಹೋಮ್ ವರ್ಕ್ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಇನ್ ಇಂಟರ್ವ್ಯೂ ಪ್ರೋಸೆಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಇಸ್ ವಾಟ್? ಬಿ ಫ್ಲೆಕ್ಸಿಬಲ್. ನೀವು ಫ್ಲೆಕ್ಸಿಬಲ್ ಇರೋದು ಅರ್ಥ ಮಾಡ್ಕೋಬೇಕು. ನಾಳೆ ದಿವಸ ನಿಮ್ ಕಂಪ್ನಿ ಕೆಲಸ ಸಿಕ್ಕಿದ್ರೆ ನಿಮ್ಮ ಎಂಪ್ಲಾಯರ್ ಏನ್ ತಿಳ್ಕೊಂತಾನೆ, ಟುಡೇ ಸರ್ ನಿಮ್ಗೆ ಈ ತರ ಕೆಲಸ ಇದೆ, ದಯವಿಟ್ಟು ನಿಮ್ಗೆ 2 hours ಜಾಸ್ತಿ ಕೆಲಸ ಮಾಡ್ಕೋಬೇಕಾಗತ್ತೆ. ಯು ನೀಡ್ ಟು ಬಿ ಫ್ಲೆಕ್ಸಿಬಲ್. ಕೆಲವು ಟೈಮ್ ಹೇಳ್ತಾರೆ ನಿನ್ಗೆ ಎಕ್ಸೆಲ್ ಚೆನ್ನಾಗಿ ಬರುತ್ತಲ್ಲಪ್ಪ, ಮೈಕ್ರೋಸಾಫ್ಟ್ ಎಕ್ಸೆಲ್ ಚೆನ್ನಾಗಿ ಬರ್ತಾ ಇದೆಯಲ್ಲ, ಈ ಡೇಟಾ ಎಂಟ್ರಿ ಸ್ವಲ್ಪ ಮಾಡ್ಕೊಡು ಅಂದ್ರೆ ನಿಮ್ ಜಾಬ್ ಪ್ರೊಫೈಲ್ ಏನಿದೆ ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡಕ್ ಕೂಡ ರೆಡಿ ಇರಬೇಕು. ದಟ್ ಇಸ್ ವಾಟ್ ಕಂಪ್ನಿ ಲುಕ್ ಫಾರ್ ಟುಡೇ. ಯಾಕಂದ್ರೆ ಅದನ್ನ ನೀವು ಮಾಡಿಲ್ಲ ಅಂದ್ರೆ ಕಂಪ್ನಿ ವಿಲ್ ಥಿಂಕ್ ದಟ್ ಇವನು ಒಂದೇ ಕೆಲಸ ಮಾಡ್ರೆ ನಮ್ಗೆ ಏನ್ ಪ್ರಯೋಜನ ಇಲ್ಲ. ಹಿ ಶುಡ್ ಬಿ ಮೋರ್ ಫ್ಲೆಕ್ಸಿಬಲ್. ಯಾವ ರೀತಿ ಫ್ಲೆಕ್ಸಿಬಲ್ ಮಾಡ್ಕೋಬಹುದು, ಟೈಮಿಂಗ್ ಸೆಟ್ ಮಾಡ್ಕೋಬಹುದು, ಎಕ್ಸ್ಟ್ರಾ ಕೆಲಸ ಮಾಡಬಹುದು, ಡಿಮ್ಯಾಂಡ್ ಟೈಮ್ ಅಲ್ಲಿ ಜಾಸ್ತಿ ಕೆಲಸ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗ್ತೀರಾ, ಇಲ್ಲ ಅಕೌಂಟೆನ್ಸಿ ಅಕೌಂಟ್ ಕಂಪ್ನಿ ಕೆಲಸ ಮಾಡ್ತಾ ಇದ್ರೆ ದೇರ್ ವಿಲ್ ಬಿ ಡೆಡ್ ಲೈನ್ಸ್, ಇನ್ಕಮ್ ಟ್ಯಾಕ್ಸ್ ಡೆಡ್ ಲೈನ್ಸ್, GST ಡೆಡ್ ಲೈನ್ಸ್, ಅದೆಲ್ಲ ಡೆಡ್ ಲೈನ್ಸ್ ಇದ್ರೆ ಯು ನೀಡ್ ಟು ಎಕ್ಸ್ಟ್ರಾ ವರ್ಕ್. ಬಿಲೀವ್ ಮಿ ಫ್ರೆಂಡ್ಸ್, ಕಂಪ್ನಿ ಆಡಿಟ್ಸ್ ಇದ್ದಾಗ all the people who work in a chartered accountant company, they work till midnight, 2 o'clock, 12 o'clock, 1 o'clock, because they have so much of load to work in the deadline dates. ಆ ಲಾಸ್ಟ್ 1 week ಅಲ್ಲಿ ತುಂಬಾ ಕೆಲಸ ಮಾಡ್ಬೇಕಾಗತ್ತೆ. ನಿಮ್ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದ್ರೆ ಕಂಪ್ನಿ ಅವ್ರು ಇಷ್ಟ ಪಡಲ್ಲ. ಯಾಕಂದ್ರೆ ಟಫ್ ಟೈಮ್ ಅಲ್ಲಿ ಬೇಕೇ ಬೇಕು ಹೆಲ್ಪ್. ಸೊ ಯು ಹ್ಯಾವ್ ಟು ಬಿ ಮೋರ್ ಫ್ಲೆಕ್ಸಿಬಲ್ ವೆನ್ ಯು ಗೋ ಫಾರ್ ಅನ್ ಇಂಟರ್ವ್ಯೂ ಅಂಡ್ ಮೇಕ್ ಯುವರ್ ಸೆಲ್ಫ್ ಐ ಆಮ್ ಫ್ಲೆಕ್ಸಿಬಲ್. ನೀವು ಫ್ಲೆಕ್ಸಿಬಲ್ ಅಂತ ತೋರಿಸಿಲ್ಲ ಅಂದ್ರೆ ದೇ ವಿಲ್ ನಾಟ್ ಲುಕ್ ಇನ್ ಟು ಎಂಪ್ಲಾಯಿಂಗ್ ಯು. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಬಿ ಎನರ್ಜೆಟಿಕ್. ಬಿ ಎನರ್ಜೆಟಿಕ್. ಬಿಲೀವ್ ನಿಮ್ಮ ತಾನಾಗಿ ಬಿಲೀವ್ ಮಾಡ್ಕೊಳ್ಳಿ. ನಿಮ್ಮ ಬಿಲೀವ್ ನೀವು ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಹ್ಯಾವ್ ಅ ಪಾಸಿಟಿವ್ ಆಟಿಟ್ಯೂಡ್. ಯಾವತ್ತೂ ಕೂಡ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ಹೋಗಿ. ನಿಮ್ಮ ಎನರ್ಜಿನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಶೋ ಪ್ರಾಪರ್ ಎನರ್ಜಿ.
don't show energy like whatever you want to show, but be good at showing a good energy, because your behavior, your energy, ನಿಮ್ಮ ಪಾಸಿಟಿವ್ ಆಟಿಟ್ಯೂಡ್ ನೋಡ್ಕೊಂಡು ಕಂಪ್ನಿ ನಿಮ್ ಮೇಲೆ ಬಿಲೀವ್ ಮಾಡ್ತಾರೆ, ಆಟೋಮೆಟಿಕ್ ಆಗಿ ನಿಮಗೆ ಜಾಬ್ ಸಿಗುತ್ತೆ. ಯು ಕ್ಯಾನ್ ಶೋ ದಟ್ ಐ ಕ್ಯಾನ್ ಡೂ ಆಟಿಟ್ಯೂಡ್ ತೋರ್ಸ್ಕೋಬೇಕು. ನಾನ್ ಮಾಡ್ಬೋದು ಸರ್, ಇದಾ ಸರ್ ಮಾಡಿ ತೋರಿಸ್ತೀನಿ ಸರ್, ಇದಾ ಸರ್ ಮಾಡಿ ತೋರಿಸ್ತೀನಿ, ಇಲ್ಲ ಅಂತ ದಯವಿಟ್ಟು ಹೇಳ್ಬೇಡಿ. ಯಾಕಂದ್ರೆ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೋಬೇಕು. ನನ್ ಕೈಲಿ ಆಗಲ್ಲ, ನಾನು ಕಲ್ತಿಲ್ಲ ಅಂದ್ರೆ ತಪ್ಪಾಗ್ಬಿಡತ್ತೆ. ಇಲ್ಲ ಸರ್ ನಾನು ಅದ್ರ ಬಗ್ಗೆ ಕೇಳ್ಕೊಂಡಿದ್ದೀನಿ, ಬಟ್ ದಯವಿಟ್ಟು ನಾನು ಅವಕಾಶ ಕೊಟ್ಟರೆ ನಾನು ಕಲಿತೀನಿ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯು ಶುಡ್ ಆಲ್ವೇಸ್ ಐ ಕ್ಯಾನ್ ಡೂ ಇಟ್, ನಾನ್ ಮಾಡ್ಬೋದು ಅಂತ ಒಂದು ಆಟಿಟ್ಯೂಡ್ ಇಟ್ಕೊಂಡ್ರೆ the company will help, it will be easy to understand you much better. Next, experience. ಏನ್ ಎಕ್ಸ್ಪೀರಿಯನ್ಸ್? ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನ, ಬಟ್ ಹ್ಯಾವ್ ಅ ಗ್ರೇಟ್ ಡೀಲ್ ಆಫ್ ಎಕ್ಸ್ಪೀರಿಯನ್ಸ್ ಬಿಫೋರ್ ಗೋಯಿಂಗ್ ಫಾರ್ ದ ಜಾಬ್. ನಿಮ್ಮ ಜಾಬ್ ಡ್ಯೂಟೀಸ್ ಬಗ್ಗೆ ಏನಂತ ಗೊತ್ತಿರಬೇಕು, ನೀವು ಯಾವ ರೀತಿ ಕೆಲಸ ಮಾಡಬಹುದು, ಯಾವ ರೀತಿ ಕಂಪ್ನಿಗೆ ಬೆನಿಫಿಟ್ ತೋರಿಸಬಹುದು ಅಂತ ಆ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಇಟ್ಕೋಬೇಕು, ಆ ಎಕ್ಸ್ಪೀರಿಯನ್ಸ್ ತೋರಿಸ್ಕೋಬೇಕು. ಎಕ್ಸ್ಪೀರಿಯನ್ಸ್ ಯಾವ ರೀತಿ ಬರುತ್ತೆ? ಕಂಪ್ನಿ ಬಗ್ಗೆ ಅರ್ಥ ಮಾಡೋದು, ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋದು, ಯಾವ ರೀತಿ ಜಾಬ್ ಪ್ರೊಫೈಲ್ ಅರ್ಥ ಮಾಡಿದೀನಿ, ಕೆಲಸ ಏನಿರ್ಬೋದು, ಆಟೋಮೆಟಿಕ್ಲಿ ವಿಲ್ ಗಿವ್ ಅ ಕಾನ್ಫಿಡೆನ್ಸ್ ನನಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. So always try to be more experience, showing the experience ನನಗೆ ಗೊತ್ತಿದೆ ಅಂತ. ಮತ್ತೆ most important thing, be a team player. Team player ನೀವು ಇಲ್ಲ ಅಂದ್ರೆ company will not look into that. ನಾನೇ ಬೆಳಿಬೇಕಂತೇನಿಲ್ಲ. People will be looking that how will you be able to cope up with the teams. ನಿಮ್ಮ ಸಬಾರ್ಡಿನೇಟ್ಸ್, ನಿಮ್ಮ ಸೀನಿಯರ್ಸ್, ನಿಮ್ಮ ಕೊಲೀಗ್ಸ್, ನಿಮ್ ಜೊತೆ ಕೆಲಸ ಮಾಡೋರು ಯಾವ ರೀತಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಾ, that is most important. So always show that I am a team player, I can do with the team wonders. ಬಿಕಾಸ್ ನಾವು ಒಬ್ಬನೇ ಸಕ್ಸಸ್ ಆಗಲ್ಲ, ಸಕ್ಸಸ್ ಆಗ್ಬೇಕಾಗಿರೋ ನಮ್ ಜೊತೆಗಿರೋರೆಲ್ಲ ಸಕ್ಸಸ್ ಆದ್ರೇನೆ ನಾವು ಸಕ್ಸಸ್ ಆಗೋದು. ಇವತ್ತು ಕೂಡ ನೀವು ಡಿಗ್ರಿಯಲ್ಲಿ ಇದ್ದೀರಾ, ಎಲ್ರು ನೀವು ಪಾಸ್ ಆಗ್ಬೇಕಂತ ಆಸೆ ಇಟ್ಕೊಂಡಿದ್ದೀರಾ. ಕೆಲವು ಜನ ಡಿಸ್ಟಿಂಕ್ಷನ್ ಮಾರ್ಕ್ಸ್, ಕೆಲವು ಜನ 99%, ಕೆಲವು ಜನ 100% ಮಾರ್ಕ್ಸ್ ತಗೋಬೇಕಂತಿದ್ದೀರಾ. ಬಟ್ ಒಬ್ರೊಬ್ರಿಂದ ಸಪೋರ್ಟ್ ಇದ್ರೆ ನೀವು 100% ಖಂಡಿತ ತಗೊಂತೀರಾ. ನೀವು ಒಬ್ರೇ ಅಂತಲ್ಲ, every person in this whole training or in your own classmates will achieve 100% marks only when you become a team player. ನಾನು ಒಬ್ನೇ ಪಾಸ್ ಆಗ್ಬೇಕು, ಒಬ್ನೇ ದೊಡ್ಡವನ್ ಆಗ್ಬೇಕು ಅಂದ್ರೆ ದಯವಿಟ್ಟು ಅದು ಸಾಧ್ಯ ಇಲ್ಲ. ಜೊತೆಗಿರೋರೇ ಬೆಳಿತಾರೆ, ಒಬ್ನೇ ಇದ್ರೆ ಅವರು ಬೆಳೆಯಕ್ ಸಾಧ್ಯನೇ ಇಲ್ಲ. ಬಿಕಾಸ್ ವಿ ನೀಡ್ ಸಪೋರ್ಟ್. ಸೊ ಆ ಟೈಮ್ ಅಲ್ಲಿ ನಾವು ಟೀಮ್ ಪ್ಲೇಯರ್ ಆಗಿದ್ರೆ ಕಂಪ್ನಿ ವಿಲ್ ಬಿ ಮೋರ್ ಹ್ಯಾಪಿ ಟು ಟೇಕ್ ಯು ಫಾರ್ ದ ಜಾಬ್. ಆಲ್ವೇಸ್ ಶೋ ದಟ್ ಐ ಆಮ್ ಎಕ್ಸ್ಪರ್ಟ್ ಇನ್ ದಿಸ್ ಮೈ ಫೀಲ್ಡ್. ನಾನು ನನ್ನ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಇದ್ದೀನಿ, ಬಟ್ ಆಲ್ವೇಸ್ ಲರ್ನಿಂಗ್ ಮಾಡಿ ನಾನು ಬೈ ಚಾನ್ಸ್ ನೀವು ಎಕ್ಸ್ಪರ್ಟ್ ಲ್ಯಾಕ್ ಮಾಡ್ತಾ ಇದ್ರೆ ಅವಾಗ ಐ ಆಮ್ ರೆಡಿ ಟು ಲರ್ನ್ ಅಂಡ್ ಬಿಕಮ್ ದ ಎಕ್ಸ್ಪರ್ಟ್ ಇನ್ ದಿಸ್ ಫೀಲ್ಡ್. ಅದನ್ನ ಆಟಿಟ್ಯೂಡ್ ಇಟ್ಕೊಂಡ್ರೆ ಪೀಪಲ್ ವಿಲ್ ಮೋರ್ ಇಂಟ್ರೆಸ್ಟೆಡ್ ಟು ಟೇಕ್ ಯು ಫಾರ್ ದ ಜಾಬ್. ಲಾಸ್ಟ್ an important point is be highly motivated. ಲೈಫ್ ಅಲ್ಲಿ ಮೋಟಿವೇಶನ್ ಅಂತ ಹೈ ಇಟ್ಕೋಬೇಕು. ಬೆಳಿಗ್ಗೆ ಸರ್ ಹೇಳಿದ್ದಾರೆ, ಶ್ರೀಕಾಂತ್ ಸರ್, many ways of motivation. I have heard few of the things when I was in the part of the training in the morning. So ಆ ರೀತಿ ನೀವು motivation ಇಟ್ಕೊಂಡ್ರೆ automatically people will say, yeah, this is the right person for the company's job. ಇವ್ರಿಗೆ ನಾವು ಜಾಬ್ ಕೊಡಬೇಕು ಅಂತ ಆಸಕ್ತಿ ಇಮಿಡಿಯೇಟ್ ಆಗಿ ಬರಬೇಕು. Automatically people will feel, wow, this is a great person for the company. And the bottom line lies here that what? A job interview is an opportunity to sell yourself. Marketing antivalla, ನಾವು ನಮ್ಮನ್ನೇ ಮಾರ್ಕೆಟ್ ಮಾಡ್ಕೋಬೇಕು, ನಮ್ಮನ್ನೇ ಸೇಲ್ ಮಾಡ್ಕೋಬೇಕು to the prospective employer only to make yourself profitable. ನಿಮ್ಮ ಲೈಫ್ ಅನ್ನ ಪ್ರಾಫಿಟ್ ಮಾಡ್ಕೋಬೇಕು, ನಿಮ್ಮ ಗುರಿನ ಸಾಧಬೇಕಾಗಿದ್ರೆ, ನಿಮ್ ಸಕ್ಸಸ್ ಬರ್ಬೇಕಾಗಿದ್ರೆ, ನಿಮ್ಮ ಲೈಫ್ ಅನ್ನ ಮಾಡ್ಬೇಕಂದ್ರೆ ನಾವು ಸೆಲ್ ಮಾಡ್ಬೇಕಾಗತ್ತೆ. ನಾವು ನಮ್ಮನ್ನ ಸೇಲ್ ಮಾಡಿದ್ರೆ ಆಟೋಮೆಟಿಕ್ಲಿ ದ ಪ್ರಾಸ್ಪೆಕ್ಟಿವ್ ಎಂಪ್ಲಾಯರ್ ವಿಲ್ ಲುಕ್ ಇನ್ ಟು ಇಂಟ್ರೆಸ್ಟ್, ಮಾರ್ಕೆಟಿಂಗ್ ಸ್ಕಿಲ್ಸ್ ನಿಮ್ಮನ್ನ ನೋಡ್ಕೊಂಡು ಆಟೋಮೆಟಿಕ್ಲಿ ಹಿ ವಿಲ್ ಟ್ರೈ ಟು make you the employer of the company, and the company will grow with you because you will be growing in a bigger way. ನೀವು ಕಂಪನಿನ ಗ್ರೋ ಮಾಡ್ತೀರಾ, ಯಾಕಂದ್ರೆ ನೀವು ಬೆಳಿತಾ ಇದ್ದೀರಾ, ಕಂಪನಿ ಖಂಡಿತ ಬೆಳಿತದೆ. ಅದನ್ನ ಆಸಕ್ತಿ ಇಟ್ಕೊಂಡ್ಬಿಟ್ಟು always try to understand. Before I close the session, any doubts friends? ಇನ್ನೊಂದು very important in your life, this one. Before going or doing something for the job profile, always you may think just extra work for you, but ನೀವು ಇದನ್ನ ಜಾಬ್ ರೆಸ್ಯೂಮೆ ಪ್ರಿಪೇರ್ ಮಾಡುವಾಗ ನಿಮ್ಗೆ ಎಲ್ರಿಗೂ ಮನ್ಸಲ್ಲಿ ಬರ್ತಾ ಇರ್ಬೇಕು, ಏನಪ್ಪಾ ಜಾಬ್ ರೆಸ್ಯೂಮೆ ಬಗ್ಗೆ ಕಲಿಯೋದು ಅಂತ. ಜಾಬ್ ರೆಸ್ಯೂಮೆ ಬಗ್ಗೆ ಕೇಳಬೇಕಾಗಿದ್ರೆ there is a completely 3 days workshop which will be understanding the job resume in a bigger way. It might be just extra work ನಮ್ಗೆ ಕಾಣ್ತಾ ಇರ್ಬೋದು ಇವಾಗ, ಬಟ್ ಲೈಫ್ ಅಲ್ಲಿ it is better to be employed rather being an unemployed. Student friends, ಅರ್ಥ ಮಾಡ್ಕೊಳ್ಳಿ, being employed is good, unemployed ಆಗಿ ಏನು ಪ್ರಯೋಜನ ಇಲ್ಲ. ಆಪರ್ಚುನಿಟಿ ಲೈಫ್ ಅಲ್ಲಿ ಒಂದೇ ಟೈಮ್ ಸಿಕ್ಕೋದು, ಒಳ್ಳೆ ಆಪರ್ಚುನಿಟೀಸ್, ಅದನ್ನ ಕಳ್ಕೊಂಡ್ಬಿಟ್ರೆ ಏನು ಲೈಫ್ ಅಲ್ಲಿ ಸಾಧಕ ಆಗಲ್ಲ. ಸೊ ಆಲ್ವೇಸ್ ಹ್ಯಾವ್ ಅ ಬೆಟರ್ ರೆಸ್ಯೂಮೆ ಅಂಡ್ ಪ್ರಾಪರ್ ಪ್ರಿಪರೇಷನ್ ಬಿಫೋರ್ ಗೋಯಿಂಗ್ ಟು ಇಂಟರ್ವ್ಯೂ. ಇಟ್ಸ್ ಆಲ್ ಅಬೌಟ್ ಗೆಟಿಂಗ್ ಜಾಬ್ ಡನ್. ಲೈಫ್ ಅಲ್ಲಿ ನನ್ನ ಗುರಿ ಸಾಧಿಸ್ಬೇಕಂತ, ನನ್ನ ಲೈಫ್ ಅಲ್ಲಿ ನಾನು ಏನ್ ಮಾಡ್ಬೇಕಂತ, ಸಾಧನೆ ಮಾಡ್ಬೇಕಂತಿದ್ದೀನಲ್ಲ ಅದನ್ನ ಮಾಡ್ಬೇಕು, ಮತ್ತೆ ಬೇರೆಯವ್ರ ಕೆಲಸ ಮಾಡಿ ನಮ್ಮ ಕೆಲಸನ ಮುಗಿಸ್ಬೇಕು. ಲೈಫ್ ಅಲ್ಲಿ ನಾವು ಬೆಳಿಬೇಕು. We everyone are working for our own livelihood plus to achieve something in our life.
Remember, always keep a bigger picture. Bigger picture andre ಏನು ಅರ್ಥ ಆಯ್ತಾ? It is only to understand we should have a bigger goal. Try to very simple saying by many of the Socrates that try to hit the sky. ನಿಮ್ಮ goal ಅಲ್ಲಿ, if you hit the stars also, you have achieved one of the biggest achievement in your life. Next, before I conclude the session today, friends, this is the most important thing. I'll be selling to many of the students of many of the people who have come across my life. Always try to be in the nature of giving. ನಿಮ್ಮ ಲೈಫ್ ಅಲ್ಲಿ ಯಾವತ್ತೂ ಕೂಡ ಕೊಡ್ಬೇಕಂತ ಆಸಕ್ತಿ ಇಟ್ಕೊಳ್ಳಿ, ಬಿಕಾಸ್ ಇಟ್ಸ್ ಅ ಮ್ಯಾಜಿಕಲ್ ವರ್ಡ್ ಅಂಡ್ ಶೋರ್ಟ್ ನೀವೇನ್ ಕೊಡ್ತೀರಿ, ನೀವು ಕೊಡೋ ಆಸಕ್ತಿ ಇಟ್ಕೊಂಡ್ರೆ ನಿಮ್ಮ ಸಕ್ಸಸ್ ಆಟೋಮೆಟಿಕ್ ಆಗಿ ಬೆಳೀತದೆ. ಟು ಆಲ್ವೇಸ್ ಬಿ ಇನ್ ಅ ಪ್ರೊಸೆಸ್ ಆಫ್ ಗಿವಿಂಗ್. ಏನ್ ಲೈಫ್ ಅಲ್ಲಿ ಕೊಡ್ಬೇಕು ಅಂದ್ರೆ ಅರ್ಥ ಏನಂತಂದ್ರೆ, ಯಾರಿಗೆ ಹೆಲ್ಪ್ ಮಾಡಬಹುದು ದಯವಿಟ್ಟು ಹೆಲ್ಪ್ ಮಾಡಿ, ಯಾರಿಗೆ ಕೊಡಬಹುದು ನಿಮ್ ಲೈಫ್ ಅಲ್ಲಿ ಏನ್ ಮಾಡಬಹುದು ಅಂತ ಕೇಳ್ಕೊಂಡ್ರೆ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋ ಪ್ರಯತ್ನ ಪಡಿ. ಆಟೋಮೆಟಿಕ್ಲಿ ಅವ್ರ ಲೈಫ್ ಸುಧಾರಣೆ ಆದ್ರೆ, ಅವ್ರ ಲೈಫ್ ಬೆಟರ್ ಆದ್ರೆ ನಿಮ್ ಲೈಫ್ ಆಟೋಮೆಟಿಕ್ಲಿ ಬೆಟರ್ ಆಗೋ ಸ್ಟಾರ್ಟ್ ಆಗ್ಬಿಡುತ್ತೆ. ಹೆಲ್ಪ್ ಅಚೀವ್ ಅದರ್ಸ್ ಡ್ರೀಮ್. Your dream will be taken care by the Almighty or the God whoever you pray. Because ಬೇರೆಯವ್ರನ್ನ ಡ್ರೀಮ್ ನೀವು ಅದನ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಡ್ರೀಮ್ ಕೂಡ ಇಮಿಡಿಯೇಟ್ ಆಗಿ ಸಾಧನೆ ಬರುತ್ತೆ. ಯಾಕಂದ್ರೆ ಯು ಆರ್ ಡೂಯಿಂಗ್ ಅ ಪಾಸಿಟಿವ್ ಎನರ್ಜಿ ವರ್ಕ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆಲ್ವೇಸ್ ಟ್ರೈ ಟು ಅಚೀವ್ ಅದರ್ಸ್ ಡ್ರೀಮ್. ಬೇರೆಯವ್ರನ್ನ ಗುರಿನ, ಬೇರೆಯವ್ರನ್ನ ಕನಸನ್ನ ನೀವು ರಿಯಾಲಿಟಿ ತಗೊಂಡ್ಬನ್ನಿ. ನಿಮ್ಮ ಡ್ರೀಮ್ ಆಟೋಮೆಟಿಕ್ ಆಗಿ ಯು ವಿಲ್ ಆಲ್ಸೋ ಸಕ್ಸೀಡ್ ಇನ್ ಯರ್ ಲೈಫ್ ಇನ್ ಅ ಬಿಗರ್ ವೇ. So friends, this is JC Hitesh Giria from JCI Bangalore Garden City, JCI India. Of course, a great job.